ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾವು ನೋಡೋ ಮೂವಿ ರಿಯಲಿ ಅನ್ನೋ ಒಂದು ಚೈನೀಸ್ ಮೂವಿ. ಇದು 2018 ನಲ್ಲಿ ರಿಲೀಸ್ ಆಗಿರೋದು. ತುಂಬಾನೇ ಕಾಮಿಡಿ ಆಗಿ ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ. ಸಿಂಪಲ್ ಆಗಿ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಜೀವನ ಪರ್ಯಂತ ಪ್ರತಿ ಒಂದು ವಿಷಯದಲ್ಲೂ ಸುಳ್ಳು ಹೇಳ್ತಾ ಇರೋ ನಮ್ ಹೀರೋ ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ನಿಜ ಹೇಳ್ತಾನೆ. ಬಟ್ ಅದನ್ನ ಯಾರು ನಂಬಲ್ಲ. ಕೊನೆಯದಾಗಿ ನಮ್ ಹೀರೋ ಹೇಳೋ ನಿಜಾನ ಎಲ್ಲರೂ ನಂಬ್ತಾರ, ಅವ್ರು ನಂಬೋ ತರ ಹೀರೋ ಪ್ರೂವ್ ಮಾಡ್ತಾನ ಅನ್ನೋದೇ ಮೂವಿಯ ಸ್ಟೋರಿ. ತುಂಬಾನೇ ಚೆನ್ನಾಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋನೇ ತೋರಿಸೋದು, ಅವ್ರಿಗೊಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ಯೂಶುವಲ್ ಆಗಿ ಸುಳ್ಳು ಹೇಳೋದು ಅಂದ್ರೆ ಕೆಲವರಲ್ಲಿ ಜಸ್ಟ್ ಒಂದ್ ಚಟ ಅಂತ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ ಹೀರೋಗೆ ಸುಳ್ಳು ಹೇಳೋದು ಅಂದ್ರೆ ಒಂದು ರೋಗನೇ ಅಂತ ಹೇಳ್ಬೋದು. ಅವ್ನ್ ಸುತ್ತ ಒಂದ್ 4-5 ಜನ ಇದ್ರೆ ಸಾಕು, ಅನ್ಯಾಯಕ್ಕೆ ಸುಳ್ಳು ಹೇಳ್ತಾನೆ. ಅವ್ನು ಹೇಳೋ ಸುಳ್ಳು ಹೆಂಗಿರತ್ತಂದ್ರೆ ನಮ್ ಕಲ್ಪನೆಗೂ ಮೀರಿ ಇರುತ್ತೆ. ಬಟ್ ಅಂತ ಕಥೆಗಳನ್ನ ಕೂಡ ನಿಜ ಅಂತ ಎಲ್ಲರಿಗೂ ಒಪ್ಪಿಸ್ಬಿಡ್ತಾನೆ. ಆತರ ಒಂದು ಟ್ಯಾಲೆಂಟ್ ಇರುತ್ತೆ ನಮ್ ಹೀರೋಗೆ. ಆಕ್ಚುಲಿ ನಮ್ ಹೀರೋಗೆ ಮದ್ವೆ ಆಗಿ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಇವನ ಹೆಂಡತಿ ಮತ್ತೆ ಮಗು ಮಾತ್ರ ಸಪರೇಟ್ ಆಗಿರ್ತಾರೆ. ಈ ತರ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ. ಮತ್ತೆ ನಮ್ ಹೀರೋ ರೆಗ್ಯುಲರ್ ಆಗಿ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾನೆ. ಅಲ್ಲೊಂದು ಹುಡುಗಿ ಇರ್ತಾಳೆ. ಹೇಳ್ಬೇಕಂದ್ರೆ ಆ ಹುಡುಗಿದೆ ರೆಸ್ಟೋರೆಂಟ್. ಅವಳು ನಮ್ ಹೀರೋಗೆ ಗರ್ಲ್ ಫ್ರೆಂಡ್ ತರ. ಅವಳ ಹೆಸರು ಶಿನ್ಶಿ ಅಂತ. ಒಂದಿನ ಇದೇ ತರ ರೆಸ್ಟೋರೆಂಟ್ ಅಲ್ಲಿ 4-5 ಜನಗೆ ನಮ್ ಹೀರೋ ಕಥೆಯಾಗಿ ಹೇಳ್ತಾ ಇದ್ದಾಗ ಆ ರೆಸ್ಟೋರೆಂಟ್ ಹೊರಗಡೆ ಒಂದು 3 ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ. ಆ ರೆಸ್ಟೋರೆಂಟ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ನೋಡಿದ ತಕ್ಷಣ ಆಪೋಸಿಟ್ ಅಲ್ಲಿ ಒಬ್ಬ ಬರ್ತಾನೆ. ಅವ್ನ್ ಬರ್ತಾ ಇರೋದನ್ನು ಕೇರ್ ಮಾಡಿಲ್ಲ. ಹೋಗ ಆ ಕಡೆ ಅಂತ ಅವ್ನ ತಳ್ಬಿಟ್ಟು ಇವ್ರು ಹೊರಗಡೆ ಹೋಗ್ತಾರೆ. ಏನಪ್ಪಾ ಇಷ್ಟ ಅರ್ಜೆಂಟ್ ಆಗಿ ಹೊರಗಡೆ ಹೋದ್ರು ಅಂತ ನೋಡಿದ್ರೆ, ಈಗ 3 ಜನ ಪಾಸ್ ಆಗಿ ಹೋದ್ರಲ್ಲ, ಅವ್ರನ್ನೇ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ಒಳಗಡೆ ಬಂದ್ ನೋಡಿದ್ರೆ ಇಲ್ಲೇ ಒಂದು ಕಥೆನ ಸ್ಟಾರ್ಟ್ ಮಾಡ್ಬಿಟ್ರು. ಈಗ 3 ಜನ ಹೊರಗಡೆ ಹೋದ್ರಲ್ಲ, ಅದ್ರಲ್ಲಿ ಈ ಕಡೆ ಆ ಕಡೆ ಇರೋರು ಸೆಂಟ್ರಲ್ ಇರೋನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನಿಜ ಅಂದಾಗ ಅಲ್ಲಿರೋರು ಯಾರು ನಂಬೋ ತರ ಇಲ್ಲ. ಯಾಕಂದ್ರೆ ಇವ್ನು ಯಾವಾಗ ನೋಡಿದ್ರು ಸುಳ್ಳು ಹೇಳ್ತಾ ಇರ್ತಾನಲ್ಲ. ಅದ್ ಹೆಂಗೋ ಹೇಳ್ತೀಯಾ, ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇದೀರಾ ಅಂದಾಗ ಇವ್ನು ಹೇಳ್ತಾನೆ, ನೋಡಿದ್ರೇನೆ ಗೊತ್ತಾಗಲ್ವೇನೋ, ಆ ಸೆಂಟ್ರಲ್ ಹೋಗ್ತಾ ಇದ್ದವನ್ ಮುಖನ ನೋಡಿದ್ರೆ ಫುಲ್ ಆಗಿ ಭಯವಾಗಿತ್ತು. ಅದೇ ಫ್ರೆಂಡ್ಸ್ ಆಗಿದ್ದಿದ್ರೆ ಅವನೇನಾಗ ಭಯ ಪಡ್ತಾ ಇದ್ದ. 3 ಜನ ಜಾಲಿ ಆಗ್ತಾನೆ ಹೋಗ್ಬೇಕಾಗಿತ್ತು. ಸೊ ಇದು ಪಕ್ಕಾ ಕಿಡ್ನಾಪ್ ಅಂತ ಹೇಳ್ತಾನೆ. ಹೀರೋ ಈ ತರ ಕಥೆಗಳಾಗಿ ಹೇಳ್ತಾ ಇರೋದ್ರಿಂದ ಆ ಪಕ್ಕದಲ್ಲೊಬ್ಬ ಈಗ ಸ್ಟಾರ್ಟಿಂಗ್ ಅಲ್ಲಿ ತಳ್ಬಿಟ್ಟೋದಲ್ಲ ನಮ್ ಹೀರೋ, ಅವ್ನ್ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಹೀರೋ ಈ ಮಾತನ್ನ ಹೇಳಿದ ತಕ್ಷಣ ಹಂಗೆ ಇದ್ದು ತುಂಬಾನೇ ಗಾಬರಿಯಿಂದ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಅವ್ರಿಗೂ ಇವ್ನಿಗೂ ಏನ್ ಸಂಬಂಧ? ಹೀರೋ ಮಾತಾಡಿದಿನ ಕೇಳಿಸ್ಕೊಂಡು ಇವ್ನ ಯಾಕೆ ಇಷ್ಟು ಗಾಬರಿಯಾಗಿ ಹೋಗ್ತಾ ಇದ್ದಾನೆ ಅಂತ ನೋಡಿದ್ರೆ, ಆಕ್ಚುಲಿ ಇಷ್ಟೊತ್ತು ನಮ್ ಹೀರೋ ಹೇಳಿದ್ದೆಲ್ಲ ನಿಜಾನೇ. ನಮ್ ಹೀರೋ ಒಬ್ಬನ ತಳ್ಬಿಟ್ಟೋದ್ನಲ್ಲ ರೆಸ್ಟೋರೆಂಟ್ ಅಲ್ಲಿ, ಅವ್ನ್ ಕೂಡ ಈ ಗ್ಯಾಂಗ್ ಸೇರಿರೋನೆ. ಈಗ ಅವ್ನ್ ಹೋಗ್ಬಿಟ್ಟು ಅವ್ರ ಬಾಸ್ ಹತ್ರ ಎಲ್ಲ ಹೇಳ್ತಾ ಇರ್ತಾನೆ, ಈ ತರ ಒಬ್ಬ ರೆಸ್ಟೋರೆಂಟ್ ಅಲ್ಲಿ ನಾವು ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ವಿಷಯ ಹೇಳ್ತಾ ಇದ್ದ, ಅವ್ನ್ಗೆ ಹಿಂಗ್ ಗೊತ್ತಾಯ್ತು ಅಂತ. ಅದೇ ಟೈಮ್ ಅಲ್ಲಿ ಈ ಕಡೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋನ್ನ ತೋರಿಸ್ತಾರೆ ನೋಡಿ. ಅವ್ನ್ ಈ ಬಾಸ್ ಹತ್ರ ಕೆಲಸ ಮಾಡ್ತಾ ಇದ್ದವನೆ. ಯಾವ್ದೋ ಡ್ರಗ್ಸ್ ತರ ಒಂದ್ ಐಟಮ್ ನ ತಗೊಂಡೋಗಿ ಇವ್ರಿಗೆ ಗೊತ್ತಿಲ್ಲದೆ ಬೇರೆ ಹತ್ರ ಮಾರಾಟ ಮಾಡಿರ್ತಾನೆ. ಅದಕ್ಕೋಸ್ಕರ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು. ಇವರೆಲ್ಲ ಒಂದ್ ಕಡೆ ಈ ತರ ಮಾತಾಡ್ತಾ ಇದ್ರೆ ಇನ್ನೊಬ್ಬ ಹೋಗಿ ಆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋನ ಹತ್ರ ವಿಚಾರಣೆ ಮಾಡ್ತಾ ಇರ್ತಾನೆ. ತಗೊಂಡೋಗಿರೋ ಐಟಮ್ ನ ಎಲ್ಲಿಟ್ಟಿದ್ಯಾ, ಎಲ್ಲಿ ಮಾರಾಟ ಮಾಡ್ದೆ ಅಂತ. ಆದ್ರೆ ಅವನು ಬಾಯ್ ತೆಗಿಯೋ ತರ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಅವ್ನ್ ಕೈನ ಕಟ್ಟಾಕಿರ್ತಾರಲ್ಲ, ಅದನ್ನ ಹೆಂಗ್ ಬಿಚ್ಕೊಂಡ ಅಂತ ಗೊತ್ತಿಲ್ಲ. ಬಿಚ್ಕೊಂಡ್ ಬಂದವನ್ ಎಲ್ಲರ ಮೇಲೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ತರ ಜಗಳದಲ್ಲಿ ಆಕ್ಸಿಡೆಂಟ್ ಆಗಿ ಹೋಗಿ ಹಿಂದ್ಗಡೆ ಇರೋ ಒಂದು ಕಂಬಿಗೆ ಚುಚ್ಕೊಂಡ್ಬಿಡುತ್ತೆ. ಸೊ ಅಲ್ಲೇ ಟಿಕೆಟ್ ತಗೊಂಡ. ಈಗ ಇವನು ಸತ್ತೋದ. ಇವ್ನು ತಗೊಂಡೋಗಿರೋ ಐಟಮ್ ಕೂಡ ಎಲ್ಲಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೊತ್ತು ನಮ್ ಹೀರೋ ಹೇಳಿರೋದೆಲ್ಲ ಒಂದು ಕಥೆನೆ ಅಂತ ಇವ್ರಿಗೆ ಗೊತ್ತಿಲ್ದೆ, ಅಂದ್ರೆ ನಮ್ ಹೀರೋ ಬಿಟ್ಟಿರೋದೆಲ್ಲ ಬುಡಾನೆ ಅಲ್ವಾ. ಬಟ್ ಅದು ನಿಜ ಅಂತ ಆ ಕಡೆ ನಮ್ ಹೀರೋಗ್ ಗೊತ್ತಿಲ್ಲ. ಇವ್ರಿಗೆ ನಮ್ ಹೀರೋಗೆ ಎಲ್ಲ ವಿಷಯ ಗೊತ್ತು ಅಂತ ಅನ್ಕೊಂಡಿದ್ದಾರೆ. ರೆಸ್ಟೋರೆಂಟ್ ಒಳಗಡೆ ಕುತ್ಕೊಂಡಿದ್ದವನ್ಗೆ ಹೊರಗಡೆ ನಡೆದಿರೋ ವಿಷಯ ಹೆಂಗೋ ಗೊತ್ತಾಯ್ತು. ಈಗ ನಾವು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದೀವಿ ಅನ್ನೋ ವಿಷಯ ಹೀರೋಗ್ ಗೊತ್ತಾಗ್ಬಿಟ್ಟಿದೆ. ಅವನಿಗೆ ಗೊತ್ತಾದ್ಮೇಲೆ ಕೂಡ ಅವ್ನ್ ಯಾಕೋ ಪೊಲೀಸ್ ಹತ್ರ ಹೋಗಿಲ್ಲ. ಹಂಗಾದ್ರೆ ನಮ್ಗೇನೋ ದೊಡ್ಡದಾಗ ಅವ್ನ್ ಮಾಡ್ತಾ ಇದ್ದಾನೆ, ನಮ್ಮನ್ನೇನೋ ಮಾಡ್ಬೇಕು ಅಂತ ಅವ್ನ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಇವರೆಲ್ಲ ಮಾತಾಡ್ಕೊಂತಾ ಇರ್ತಾರೆ. ಹೀರೋ ಎಂತವನು ಅಂತ ಗೊತ್ತಿಲ್ದೆ ಅವ್ನ್ ಬೇರೆ ಲೆವೆಲ್ ಅಂತ ಇವ್ರು ಮಾತಾಡ್ತಾ ಇರ್ತಾರೆ. ಫೈನಲ್ ಆಗ ಬಾಸ್ ಕೂಡ ಹೀರೋ ಬದುಕಿದ್ರೆ ಯಾವಾಗ ಬೇಕಾದ್ರೂ ನಮ್ಗೆ ಅಪಾಯನೇ, ಅವ್ನ್ ನಮ್ನ ಪೊಲೀಸಲ್ಲಿ ಹಾಕೊಟ್ಬಿಡ್ತಾನೆ. ಸೊ ಅವ್ನ್ ಕತೆನ ಮುಗಿಸಿ ಅಂತ ಆರ್ಡರ್ ಮಾಡ್ಬಿಡ್ತಾರೆ. ಈ ಮಾತನ್ನ ಕೇಳ್ಕೊಂಡು ನಮ್ ಹೀರೋ ರೆಸ್ಟೋರೆಂಟ್ ಅಲ್ಲಿ ಒಬ್ಬನ್ಗೆ ಡಿಕ್ಕಿ ಹೊಡೆದಿದ್ನಲ್ಲ, ಅವನು ಮತ್ತೆ ಅವನ್ ಜೊತೆಗೆ ಇನ್ನೊಬ್ಬ, ಅವ್ರಿಬ್ರು ಹೀರೋ ಕತೆ ಮುಗಿಸ್ಬೇಕು ಅಂತ ಒಂದ್ 2-3 ಸತಿ ಟ್ರೈ ಮಾಡಿರ್ತಾರೆ. ಅಂದ್ರೆ ರೋಡಲ್ಲೇ ಅವ್ನ್ ಕತೆ ಮುಗಿಸ್ಬೇಕು ಅಂತ. ಆದ್ರೆ ಆಗಿರೋದಿಲ್ಲ. ಸರಿ ಸರ್ತಿ ಅವ್ನ್ ಮನೇಲಿ ಅವ್ನ ಕತೆನ ಮುಗ್ಸೋಣ ಅಂತ ಹೇಳಿ ಇವರಿಬ್ರು ನಮ್ ಹೀರೋ ಮನೆಗೆ ಹೋಗ್ತಾರೆ. ಸೇಫ್ಟಿಗೆ ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡು ಹೋಗ್ತಾರೆ. ಒಳಗಡೆ ಫಿಂಗರ್ ಪ್ರಿಂಟ್ಸ್ ಏನು ಬೀಳ್ಬಾರ್ದು ಅಂತ ಈ ತರ ಕೆಲ್ಸನ ಮಾಡೋದು. ಅದ್ರ ಸ್ಟ್ರೇಟ್ ಆಗಿ ಒಳಗಡೆ ಹೋದವರು ಗ್ಯಾಸ್ ನ ಆನ್ ಮಾಡ್ಬಿಟ್ಟು ವಿಂಡೋಸ್ ಡೋರ್ಸ್ ಎಲ್ಲ ಲಾಕ್ ಮಾಡ್ಬಿಟ್ಟು ಯಾವಾಗಾದ್ರೂ ಬ್ಲಾಸ್ಟ್ ಆಗ್ಬೋದು ಅಂತ ಕೆಳಗಡೆ ಬಂದು ಕಾರಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಹಂಗೆ ನೈಟ್ ಆಗಿರುತ್ತೆ. ಹೀರೋ ಕೂಡ ಮನೆಗೆ ಬರ್ತಾನೆ. ಅವ್ನ್ ಹೋಗೋದನ್ನ ನೋಡ್ಬಿಟ್ಟು ಇವ್ರಿಬ್ರಿಗೆ ಖುಷಿ ಆಗ್ಬಿಡುತ್ತೆ. ಇವಾಗ ಹೋಗ್ತಾ ಇದ್ದಾನೆ, ಅಷ್ಟು ಇವ್ನ ಕತೆ ಮುಗೀತು ಅಂತ. ಹೀರೋ ಕೂಡ ಸ್ಟ್ರೇಟ್ ಆಗಿ ಅವ್ನ್ ಮನೆ ಒಳಗಡೆ ಹೋದವನು ಫುಲ್ ಆಗಿ ಗ್ಯಾಸ್ ಎಲ್ಲ ಲೀಕ್ ಆಗಿರತ್ತಲ್ಲ, ಇವ್ನ್ಗ ಸ್ಮೆಲ್ ಬರ್ತಾ ಇದೆಯಲ್ವಾ ಅಂತ ಗೊತ್ತಿಲ್ಲ. ಸ್ಮೋಕ್ ಮಾಡಕ್ಕೆ ಸಿಗರೆಟ್ ಎತ್ತಿ ಅಂಟಿಸ್ಕೊಳ್ತಾನೆ. ಅವನ ಹತ್ರ ಬೆಂಕಿ ಅಂಟಿಸಿದ್ ನೆಕ್ಸ್ಟ್ ಸೆಕೆಂಡೇ ಆ ಮನೆನೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಹೀರೋಂಗೆ ಹಾರ್ಕೊಂಬಂದು ಬೀಳ್ತಾನೆ. ಏನ್ರೋ ಇದು ಸ್ಟಾರ್ಟಿಂಗ್ ಅಲ್ಲಿ ಹೀರೋನ ಸಾಯಿಸ್ಬಿಟ್ರ ಅಂತ ನೋಡಿದ್ರೆ ಅದೇ ಇಲ್ಲ. ಹೀರೋನ ಸಾಯಿಸ್ಬೇಕು ಅಂತ ಇಂತ ಮಾಸ್ಟರ್ ಪ್ಲಾನ್ ಹಾಕಿದ್ರಲ್ಲ ಇಬ್ರು, ಅವ್ರ ಕಾರಲ್ಲೇ ಮಲಗ್ ಬಿಟ್ಟಿರ್ತಾರೆ. ಇಷ್ಟೊತ್ತು ಅವ್ರಿಗೆ ಬಂದಿರೋದೆಲ್ಲ ಒಂದು ಕನ್ಸು. ನೈಟ್ ಅವ್ರ ಮನೆಗ್ ಬೆಂಕಿನೂ ಹತ್ಕೊಂಡಿಲ್ಲ, ನಮ್ ಹೀರೋನು ಸತ್ತಿಲ್ಲ. ಈಗ ಬೆಳಗ್ಗೆ ಎಚ್ಚರಾಗೋ ಇವ್ರಿಬ್ರಿಗೂ ಒಂದೇ ಶಾಕು. ಏನೋ ಇದು ಅಷ್ಟು ಗ್ಯಾಸ್ ಎಲ್ಲ ಲೀಕ್ ಮಾಡ್ಬಿಟ್ಟು ಬಂದ್ವಿ, ಆದ್ರೂ ಏನಾಗಿಲ್ವೇ, ಮನೆ ನಾರ್ಮಲ್ ಆಗೇ ಇದೆಯೇ, ನಾವೇನಾದ್ರೂ ತಪ್ಪು ಮಾಡ್ಬಿಟ್ವಾ ಅಂತ ಇವ್ರು ಮಾತಾಡ್ಕೊಂತಾ ಇರ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಒಳ್ಳೆ ಗುಂಡ್ಕಲ್ ನಡ್ಕೊಂಡ್ ಬಂದಾಗ ನಡ್ಕೊಂಡ್ ಬರ್ತಾ ಇರ್ತಾನೆ.
ಇರ್ತಾನೆ. ಇದನ್ನ ನೋಡಿ ಇಬ್ರಿಗೂ ಶಾಕು, ಏನ್ ಇವನು ಈ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಸರಿ ಒಂದ್ಸತಿ ಮನೆ ಒಳಗಡೆ ಹೋಗಿ ಚೆಕ್ ಮಾಡೋಣ ಅಂತ ನಮ್ ಹೀರೋ ಅಲ್ಲಿಂದ ಹೋದ್ಮೇಲೆ ಅವ್ರಿಬ್ರು ಮನೆ ಒಳಗಡೆ ಬರ್ತಾರೆ. ಬಂದ್ ನೋಡಿದ್ರೆ ಹೀರೋ ಅವ್ರ ಮನೆಯಲ್ಲಿ ಸ್ಟವ್ ಮಾತ್ರನೇ ಇರೋದು, ಆದ್ರೆ ಸ್ಟವ್ ಗೆ ಕನೆಕ್ಟ್ ಆಗಿರೋ ಪೈಪ್ ಅಲ್ಲಿ ಗ್ಯಾಸ್ ಬರ್ತಾ ಇಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಪಾಪ ನಮ್ ಹೀರೋಗಿರೋ ಬರದಲ್ಲಿ ಗ್ಯಾಸ್ ಬಿಲ್ಲೇ ಕಟ್ಟಿಲ್ಲ. ಇದನ್ನ ನೋಡೋ ಇವ್ರಿಬ್ರು ನಮ್ ಹೀರೋ ಸತ್ರೆ ಆಕ್ಸಿಡೆಂಟಲ್ ಆಗಿ ಇರ್ಬೇಕು ಅಂತ ಹೇಳಿ ಗ್ಯಾಸ್ ಲೀಕ್ ಮಾಡಿನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಬಂದಿರೋದು ಈ ಮೇಧಾವಿಗಳು. ಅದಕ್ಕೆ ನಮ್ ಹೀರೋ ಅವ್ರ ಮನೆ ಗ್ಯಾಸ್ ಬಿಲ್ ಕಟ್ಟಕ್ಕೆ ಇವ್ರಿಬ್ರು ಹೋಗಿರ್ತಾರೆ. ಇಂತ ರೋಡಿರ್ನ ನೀವು ಗೂಗಲ್ ಅಲ್ಲಿ ಹುಡುಕಿದ್ರು ಸಿಕ್ಕಲ್ಲ, ಅಷ್ಟು ಒಳ್ಳೆಯವ್ರ ಪಾಪ ಇವರು. ಗ್ಯಾಸ್ ಬಿಲ್ ಕಟ್ಟಕ್ ಹೋದ್ರೆ ಕೂಡ ಅಲ್ಲಿ ಅವರು ಕಟ್ಟಿಸ್ಕೊಳ್ತಾ ಇಲ್ಲ, ಯಾಕಂದ್ರೆ ಗ್ಯಾಸ್ ಬುಕ್ ಬೇಕು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಇವ್ರು ಎಲ್ಲಿ ಹೋಗ್ತಾರೆ, ಸರಿ ಕೊಲೆನೆ ಮಾಡ್ಬಿಡೋಣ ಅಂತ ಫಿಕ್ಸ್ ಆದವರು ಮತ್ತೆ ಹೀರೋ ಮನೆಗೆ ಬಂದವರು ಇಬ್ರು ಕೈಲಿ ಒಂದೊಂದ್ ಕತ್ತಿನ ಎತ್ಕೊಳ್ತಾರೆ. ಹೀರೋಗೆ ಒಳಗಡೆ ಬಂದಿದ ತಕ್ಷಣ ಚುಚ್ಚಿ ಸಾಯಿಸ್ಬಿಡೋಣ ಅಂತ ಇಬ್ರು ರೆಡಿ ಆಗಿರೋ ಟೈಮಲ್ಲೇ ನಮ್ ಹೀರೋ ಅವ್ರ ಮಗಳ ಜೊತೆ ಒಳಗಡೆ ಬರ್ತಾನೆ. ಆಲ್ರೆಡಿ ಹೇಳಿದ್ವಲ್ಲ ನಮ್ ಹೀರೋಗ್ ಒಬ್ಬಳು ಮಗಳಿರ್ತಾಳೆ ಅಂತ, ಅವಳು ಹೆಂಡತಿ ಮನೆಯಲ್ಲೇ ಇರೋದು. ಆದ್ರೆ ಅವಾಗ ಅವ್ರಪ್ಪನ ಮೀಟ್ ಮಾಡಕ್ಕೆ ಬರ್ತಾಳೆ. ಅವರಪ್ಪ ಕೂಡ ಮನೆಗ್ ಕರ್ಕೊಂಡ್ ಬಂದಿರ್ತಾರೆ. ಇವಳನ್ನ ನೋಡಿದ ತಕ್ಷಣ ಅವರಿಬ್ರು ಕತ್ತಿ ತಗೊಂಡೋಗಿ ಒಂದ್ ಹತ್ರ ಬಚ್ಚಿಟ್ಕೊಳ್ತಾರೆ. ಈಗ ಸ್ವಲ್ಪ ಹೊತ್ತು ನಮ್ ಹೀರೋ ಮತ್ತೆ ಅವ್ರ ಮಗಳಿಬ್ರು ಮಾತಾಡ್ಕೊಂಡಿದ್ದಾದ್ಮೇಲೆ ಆ ಹುಡುಗಿ ಮನೆಯೆಲ್ಲ ನೋಡ್ತಾಳೆ. ಇಲ್ಲಿ ನೋಡಿದ್ರು ಬಟ್ಟೆ ಹಾಕಿರೋದನ್ನ ನೋಡ್ಬಿಟ್ಟು, ಅಪ್ಪ ನಿಂಗೆ ಇದಿಟ್ರೆ ಬೇರೆ ಕೆಲಸ ಇಲ್ವಾ, ಯಾಕೆ ಇತರ ಎಲ್ಲ ಬಟ್ಟೆ ಹಾಕಿಟ್ಟಿದ್ಯಾ ಅಂತ ಆ ಹುಡುಗಿ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಸರಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕೋಣ ಅಂತ ಅವಳೊಂದ್ ರೂಮ್ ಗೆ ಹೋಗ್ತಾಳೆ. ಈ 2 ಆಫ್ ಮೆಂಟಲ್ ರೌಡೀಸ್ ಕೂಡ ಅದೇ ರೂಮ್ ಅಲ್ಲೇ ಇರ್ತಾರೆ. ಆ ಹುಡುಗಿ ಕಣ್ಣಿಗೆ ಮಾತ್ರ ಸಿಕ್ಕಾಕೋಬಾರ್ದು ಅಂತ ಪಾಪ ಅಲ್ಲೋಗ್ ಬಚ್ಚಿಟ್ಕೊಳ್ತಾರೆ, ಇಲ್ಲೋಗ್ ಬಚ್ಚಿಟ್ಕೊಳ್ತಾರೆ. ಅದ್ರಲ್ಲಿ ಒಬ್ಬ ಅಂತೂ ಕಿಟಕಿಯಿಂದ ಹೊರಗಡೆ ಬಂದು ಬಚ್ಚಿಟ್ಕೊಂಡಿರ್ತಾನೆ. ಆ ಹುಡುಗಿ ಕೂಡ ರೂಮ್ ಅಲ್ಲ ಸ್ಮೆಲ್ ಬರ್ತಾ ಇದೆ ಅಂತ ಕಿಟಕಿ ಓಪನ್ ಮಾಡಕ್ ಹೋಗ್ಬಿಟ್ಟು ಡಾಂಗ್ ಅಂತ ಓಪನ್ ಮಾಡ್ತಾಳೆ. ನೋಡಿ ಆ ಕಡೆ ಇರೋನ್ ಮೂಗ್ಗೆ ಬೀಳತ್ತೆ ಏಟು, ಈ ಕಡೆ ಒಳಗಡೆ ಇರೋನ್ ಎಲ್ ಬಚ್ಚಿಟ್ಕೊಳಕ್ ಹೋದ್ರೆ ಕೂಡ ಅಲ್ಲೆಲ್ಲ ಚಿಕ್ಕ ಹುಡುಗಿ ಮತ್ತೆ ಹೀರೋ ಎಲ್ಲ ಓಡಾಡ್ತಾನೆ ಇರ್ತಾರೆ. ಅಯ್ಯೋ ದೇವ್ರೆ, ನಮಗ್ ಬಂದಿರೋ ಗತಿ ಯಾವ ರೋಡಿಗಳಿಗೂ ಬರಬಾರ್ದು. ಸರಿ ಇದಕ್ ಮೇಲೆ ಕಂಟಿನ್ಯೂ ಮಾಡೋದ್ ಬೇಡ, ಫಸ್ಟ್ ಒಂದ್ ಕತೆನ ಮುಗಿಸ್ಬಿಡ್ಬೇಕು ಅಂತ ಇಬ್ರು ಮುಖಕ್ಕೊಂದ್ ಮಾಸ್ಕ್ ನ ಹಾಕೊಂಡು ಬರ್ತಾರೆ. ಅವ್ನ್ ಕತೆ ಮಾತ್ರ ಅಲ್ಲ, ಆ ಚಿಕ್ಕ ಹುಡುಗಿ ಕತೆನ್ ಕೂಡ ಮುಗಿಸ್ಬಿಡೋಣ ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಕೊಳ್ತಾರೆ. ಅವ್ರ ಇನ್ನೇನ್ ಅಟ್ಯಾಕ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಹೀರೋ ಅವ್ರ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ ಯಾರೋ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಇವ್ರಿಬ್ರಿಗೂ ಟೆನ್ಷನ್ ಆಗ್ಬಿಡುತ್ತೆ. ಒಂದು ರೌಡಿಗೆ ಎಷ್ಟೋ ಪರೀಕ್ಷೆ ಬರ್ಬೋದು, ಆದ್ರೆ ಈ ತರ ಎಲ್ಲ ಬರಬಾರ್ದು ಕೊಂಡ್ರೋ. ಒಂದೇ ಒಂದು ಕೊಲೆ ಮಾಡ್ಕೊಂಡು ಹೋಗೋಣ ಅಂದ್ರೆ ಯಾಕ್ರೋ ಇಷ್ಟೊಂದು ತಡೆ ಕೊಡ್ತಾ ಇದೀರಾ ಅಂತ ಇಬ್ರು ಹೋಗಿ ಹಂಗೆ ಒಂದು ಕಬಡ್ ಅಲ್ಲಿ ಬಚ್ಚಿಟ್ಕೊಳ್ತಾರೆ. ಈಗ ಡೋರ್ ಓಪನ್ ಮಾಡಿದ್ರೆ ಬಂದಿರೋದ್ ಬೇರೆ ಯಾರು ಅಲ್ಲ, ಹೀರೋ ಅವ್ರ ವೈಫ್ ಗೆ ಈಗ ಕರೆಂಟ್ ಹಸ್ಬೆಂಡ್. ಅವನೊಬ್ಬ ಡಿಕ್ಕ ತಲೆ ಅವನು. ಹೀರೋ ಮಗಳಿಗೆ ಇಲ್ಲೇ ಅಲ್ವಾ ಇರೋದು, ಸೊ ಮನೆ ಕರ್ಕೊಂಡು ಹೋಗಕ್ಕೆ ಅವ್ನ್ ಬಂದಿರೋದು. ನಮ್ ಹೀರೋ ಕೂಡ ಅವನ ನೋಡಿದ್ಮೇಲೆ ಏನ್ ಬಾಂಡ್ಲಿ ಇಷ್ಟು ದೂರ ಬಂದಿದ್ಯಾ ಅಂತ ಒಂದ್ ಸ್ವಲ್ಪ ಗೇಲಿ ಮಾಡಿದವನು ಅವ್ರ ಮಗಳನ್ನ ಕಳ್ಸ್ಕೊಡ್ತಾನೆ. ಆದ್ರೆ ಅವ್ರ ಮಗಳೋದ್ಮೇಲೆ ಅವ್ನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆ ಟೈಮಲ್ಲಿ ಲೈಟ್ ಆಗಿ ಅವ್ನಿಗೆ ಏನೋ ಒಂಥರ ಫೀಲ್ ಆಗುತ್ತೆ, ನನ್ನ ಬಿಟ್ಟು ಬೇರೆ ಯಾರೋ ಈ ಮನೇಲಿ ಇರೋ ತರ ಇದೆ ಅಲ್ಲ ಅಂತ. ಸ್ಲೋ ಆಗಿ ಹೋದೋನು ಕರೆಕ್ಟ್ ಆಗಿ ಕಬಡ್ ಹತ್ರನೇ ಹೋಗ್ತಾನೆ. ಕಬಡ್ ನ ತೆಗೆದ್ ನೋಡಿದ್ರೆ ಈ 2 ಆಫ್ ಮೆಂಟಲ್ ಕಬಡ್ ಒಳಗಡೆನೆ ಇರುತ್ತೆ. ಇವ್ರನ್ನ ನೋಡಿ ಬೈದಲ್ಲಿ ನಮ್ ಹೀರೋ ಒಂದ್ ಕಡೆ ಕಿರ್ಸಿದ್ರೆ ನಮ್ ಹೀರೋ ಕಿರ್ಸ್ತಾ ಇದ್ ನೋಡ್ಬಿಟ್ಟು ಇವ್ರಿಬ್ರು ಕಿರ್ಸ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಚೇಸಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ ಹೀರೋನ ಸಾಯಿಸ್ಬೇಕು ಅಂತ ಅವರಿಬ್ರು ಕೈಲಿರೋ ಕತ್ತಿನ ತಗೊಂಡು ನಮ್ ಹೀರೋನ ಓಡಿಸ್ತಾ ಇರ್ತಾರೆ ಮನೇಲೆ. ನಮ್ ಹೀರೋ ಕೂಡ ತಪ್ಪಿಸ್ಕೊಳಕ್ಕೆ ಕೈಗೆ ಸಿಗೋದನ್ನೆಲ್ಲ ಎತ್ತಿ ಅವ್ರ ಮೇಲೆ ಹಾಕ್ತಾ ಇರ್ತಾನೆ. ಒಂದ್ ಕಡೆ ಚೇರ್ ಎಚ್ತಾನೆ, ಕೆಡೆ ಬಿಸಾಕ್ತಾನೆ. ಈ ತರ ಮನೇನೆ 2 ಆಗ್ಬಿಟ್ಟಿರುತ್ತೆ. ಮನೇಲಿರೋ ಐಟಮ್ಸ್ ಎಲ್ಲ ಫುಲ್ ಚೆಲ್ಲಾಬಿಲ್ಲಿ ಆಗ್ಬಿಟ್ಟಿರುತ್ತೆ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಹೀರೋ ಹೆಂಗೋ ತಪ್ಪಿಸ್ಕೊಂಡ್ ಬಾತ್ರೂಮ್ ಒಳಗಡೆ ಹೋದವನು ಅಲ್ಲಿರೋ ವಿಂಡೋ ಮೂಲಕ ಹೆಂಗೋ ಹೊರಗಡೆ ಬಂದ್ಬಿಡ್ತಾನೆ. ಇವರಿಬ್ರು ನಮ್ ಹೀರೋನ ಮಿಸ್ ಮಾಡ್ಬಿಟ್ರು. ನಮ್ ಹೀರೋ ಅಲ್ಲಿಂದ ತಪ್ಪಿಸ್ಕೊಂಡು ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋಗೋದು. ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಅವ್ರ ಮನೆಗ್ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಇಲ್ಲೇ ನಮ್ ಹೀರೋಗೆ ಟ್ವಿಸ್ಟ್ ಕಾದಿರೋದು. ಇಷ್ಟೊತ್ತು ಜಗಳದಲ್ಲಿ ಮನೇಲಿರೋ ಐಟಮ್ಸ್ ಎಲ್ಲ ಫುಲ್ ಚೆಲ್ಲಾ ಬಿಲ್ಲಿಯಾಗಿ ಬಿದ್ದಿತ್ತಲ್ಲ, ಈಗ ಬಂದು ನೋಡೋಷ್ಟ್ರಲ್ಲಿ ಮನೆ ಅಷ್ಟು ಕ್ಲೀನ್ ಆಗಿರುತ್ತೆ. ನಮ್ ಹೀರೋ ಇದ್ದ ಕೂಡ ಈ ಮನೆ ಇಷ್ಟು ಕ್ಲೀನ್ ಆಗಿರ್ಲಿಲ್ಲ. ಅವ್ರ ಮೇಲೆ ಡೌಟ್ ಬರಬಾರ್ದು ಅಂತ ಆ ಇಬ್ಬರು ಆಫ್ ಮೆಂಟಲ್ ರೌಡಿಗಳು ಕೂಡ ಇವ್ನ ಮನೆ ಇಷ್ಟು ಕ್ಲೀನ್ ಆಗಿ ನೀಟಾಗಿ ಮಾಡ್ಬಿಟ್ಟು ಹೋಗಿರ್ತಾರೆ. ಸರಿ ಆ ರೌಡಿಗಳು ಏನಾದ್ರು ಬಿಟ್ಬಿಟ್ಟು ಹೋಗಿದಾರ ಅಂತ ನೋಡ್ತಾರೆ. ಫಿಂಗರ್ ಪ್ರಿಂಟ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡಿದ್ರೆ ಕೂಡ ಅದಕ್ಕೂ ಚಾನ್ಸೇ ಇಲ್ಲ. ಹುಷಾರಾಗಿ ಅವ್ರ ಕೈಗೆ ಗ್ಲೋಸ್ ಹಾಕೊಂಡ್ ಬಂದಿರ್ತಾರಲ್ವಾ. ಸೊ ಈ ಮನೆಗೆ ಒಂದು ರೌಡಿ ಬಂದ್ ಹೋಗಿದ್ದಾರೆ ಅಂತ ಏನೇ ಒಂದು ಐಡೆಂಟಿಫಿಕೇಶನ್ ಬಿಟ್ಬಿಟ್ಟು ಹೋಗಿಲ್ಲ ಅವರು. ಈ ತರ ಸುಳ್ಳು ಹೇಳಿ ನಮ್ಮನ್ನ ಕರ್ಕೊಂಡು ಹೋದೆ, ನಮ್ ಟೈಮ್ ವೇಸ್ಟ್ ಮಾಡಿದೆ ಅಂತ ನಮ್ ಹೀರೋನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸ್ಬಿಡ್ತಾರೆ. ಅಲ್ಲೋಗಿ ಅವ್ನಿಗೆ ಸರಿಯಾಗಿ ಲೆಫ್ಟ್ ರೈಟ್ ತೆಗಿತಾ ಇರ್ತಾರೆ. ಇನ್ನೊಂದ್ಸತಿ ಈ ತರ ಎಲ್ಲ ಮಾಡ್ಬೇಡ ಅಂತ ವಾರ್ನಿಂಗ್ ಕೊಡ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಇಲ್ಲ ದಯವಿಟ್ಟು ನಾನು ಹೇಳೋದನ್ನ ನಂಬಿ, ಯಾರೋ ಇಬ್ರು ಬಂದ್ರು ನನ್ನ ಸಾಯಿಸಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ. ಇವ್ರ ಈ ತರ ಮಾತಾಡ್ತಾ ಇರೋ ಟೈಮ್ ಅಲ್ಲಿ ಇನ್ನೊಂದು ಆಫೀಸರ್ ಪೊಲೀಸ್ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋಗೆ ಚೈಲ್ಡ್ಹುಡ್ ಫ್ರೆಂಡ್. ನಮ್ ಹೀರೋ ಬಗ್ಗೆ ಚೆನ್ನಾಗೇ ಗೊತ್ತಿರತ್ತೆ. ನಮ್ ಹೀರೋ ಯಾವಾಗ ನೋಡಿದ್ರು ಪ್ರತಿಯೊಂದು ವಿಷಯದಲ್ಲಿ ಬುಡ ಬಿಡ್ತಾನೆ ಇರ್ತಾನೆ ಅಂತ. ಈಗ ಅವ್ರ ಅಂತಾರೆ, ನೀನು ನಿನ್ ಸುತ್ತ ಇರೋರ್ನ ನಗ್ಸ್ತಾ ಇರ್ಬೇಕು, ಜಾಲಿಯಾಗಿ ಇಟ್ಕೊಂಡಿರ್ಬೇಕು, ಪ್ಲಸ್ ನಿನ್ ಸಂತೋಷಕ್ಕೆ ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನೋಡಿದ್ರೆ ಇವತ್ತು ಪೊಲೀಸ್ ಸ್ಟೇಷನ್ ವರ್ಗು ಬಂದು ನಮ್ಮೇಲೆ ಪ್ರಾಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಏನೋ ನಿನ್ ಕತೆ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಕಣೋ ನಾನು ಹೇಳ್ತಾ ಇರೋದೆಲ್ಲ ನಿಜ, ಯಾಕೆ ನೀವು ನಂಬ್ತಾ ಇಲ್ಲ ಅಂದಾಗ ಆ ಪೊಲೀಸ್ ಹೇಳ್ತಾರೆ, ಅಯ್ಯ ನಿನ್ನ ಮುಚ್ಚೋ ಬಾಯ್ ಸಾಕು, ಇದಕ್ ಮೇಲೆ ಏನು ಅಂತ ಕತೆಗಳು ಹೇಳ್ಬೇಡ ಅಂತ ಬೈತಾರೆ. ಆದ್ರೆ ನಮ್ ಹೀರೋಗೆ ಮನೆಗೆ ಹೋಗೋದಕ್ಕೂ ಭಯ, ಮತ್ತೆ ಎಲ್ಲಿ ಬಂದವ್ರು ಅಟ್ಯಾಕ್ ಮಾಡ್ಬಿಡ್ತಾರೋ ಸಾಯಿಸ್ಬಿಡ್ತಾರೋ ಅಂತ. ಪ್ಲೀಸ್ ಕಣೋ ಇವತ್ತೊಂದಿನ ನಂಗೆ ಇಲ್ಲಿ ಮಲ್ಕೊಳಕ್ ಜಾಗ ಕೊಡು ಅಂದಿದ್ದಕ್ಕೆ ಸರಿ ಆಯ್ತು ಫ್ರೆಂಡ್ ಆಗ್ಬಿಟ್ಟೆ, ಇದಕ್ಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಆ ಪೊಲೀಸ್ ಅವ್ರು ಮಲ್ಗೋ ಜಾಗದಲ್ಲೇ ಪಕ್ಕದಲ್ಲಿ ಸ್ವಲ್ಪ ಜಾಗ ಕೊಡ್ತಾರೆ. ಈಗ ಹಂಗೆ ನೆಕ್ಸ್ಟ್ ವಿಲನ್ ಅವ್ರನ್ನ ತೋರಿಸ್ತಾರೆ. ಆಕ್ಚುಲಿ ಪಾಪ ನಮ್ ಹೀರೋ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅವ್ರ ಕಂಪ್ಲೇಂಟ್ ನ ತಗೊಂಡಿರೋದಿಲ್ಲ. ಈ ವಿಷಯಲಿರೋ ವಿಲನ್ ಅವ್ರಿಗೆ ಗೊತ್ತಿಲ್ವಲ್ಲ. ಇಷ್ಟಾದ್ರೂನು ಅಂದ್ರೆ ಹೀರೋನ ಕೊಲೆ ಮಾಡಕ್ ಹೋದ್ರು ಅವ್ರು ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ ಇವ್ರು ಅನ್ಕೊಂಡಿರೋದು. ಸೊ ಇವ್ನ್ ಬೇರೆನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಇವ್ರು ಇನ್ನಷ್ಟು ಹೀರೋ ಮೇಲೆ ರಿವೆಂಜ್ ನ ಪ್ಲಾನ್ ಮಾಡ್ತಾ ಇರ್ತಾರೆ. ಇದಕ್ ಮೇಲೆ ತಡ ಮಾಡಿದ್ರೆ ಸರಿ ಇರಲ್ಲ, ಫಸ್ಟ್ ಒಂದ್ ಕತೆನ ಮುಗಿಸ್ಬೇಕು ಅಂತ ಆ ಬಾಸ್ ಅವನ ಹತ್ರ ಇರೋ ಒಂದು ಗನ್ನ ಎತ್ತಿ ಆ ರೌಡಿ ಕೈಲ್ ಕೊಡ್ತಾರೆ. ನೋಡು ಈ ಸತಿ
ಮಿಸ್ ಮಾಡ್ಬೇಡ, ಅವ್ನ್ ಕತೆನ ಮುಗಿಸ್ಬಿಟ್ಟು ಆಮೇಲೆ ಬಂದ್ ನನ್ ಕಣ್ಮುಂದೆ ನಿಂತ್ಕೊ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೇ ಮಾಡಿದ್ದಲ್ಲ, ಈಗ ಎದ್ದೋನು ಸ್ಟ್ರೇಟ್ ಆಗಿ ರೆಸ್ಟೋರೆಂಟ್ ಗೆ ಬರ್ತಾನೆ. ಅಲ್ಲಿ ಸಿನ್ಶಿ ಹತ್ರ ಹೇಳ್ತಾನೆ, ನೋಡು ನೀನ್ ಈ ತರ ಎಲ್ಲ ಪ್ರಾಬ್ಲಮ್ ಆಯ್ತು, ಯಾರೋ ನನ್ನ ಸಾಯ್ಸಕ್ಕೆ ಪ್ಲಾನ್ ಮಾಡ್ತಾ ಇದಾರೆ, ನಾನ್ ರೆಗ್ಯುಲರ್ ಆಗಿ ನಿನ್ ರೆಸ್ಟೋರೆಂಟ್ ಗೆ ಬರ್ತೀನಿ. ಇನ್ ಕೇಸ್ ಯಾವತ್ತಾದ್ರೂ ನಾನ್ ನಿನ್ ರೆಸ್ಟೋರೆಂಟ್ ಗೆ ಬಂದಿಲ್ಲ ಅಂದ್ರೆ ಅವತ್ ನಿನ್ಗೇನಾದ್ರೂ ಡೌಟ್ ಬಂತಂದ್ರೆ ತಕ್ಷಣ ಪೊಲೀಸ್ ಅವ್ರಿಗೆ ಹೇಳ್ಬಿಡು, ನನ್ ಪ್ರಾಣಕ್ಕೆ ಅಪಾಯ ಇದೆ ಕಣೆ ಅಂತಂದ್ರೆ ಅವಳ ಹಂಗೆ ಹತ್ರ ಹೋದವಳು, ಹಲೋ ಮಿಸ್ಟರ್ ಕ್ರ್ಯಾಕ್, ನನ್ಗೆ ನೀನಂದ್ರೆ ಇಷ್ಟನೇ, ಅದಕ್ಕಂತ ನೀನ್ ಹೇಳೋ ಕತೆಗಳನ್ನೆಲ್ಲ ನಾನ್ ನಂಬ್ತೀನಿ ಅಂತ ಅನ್ಕೋಬೇಡ, ನಾನೇನ್ ಅಷ್ಟು ಮೆಂಟಲ್ ತರ ಕಾಣಿಸ್ತೀನಾ, ಮುಚ್ಕೊಂಡೋ ಕುಡಿಯೋ ಕೆಲ್ಸ ನೋಡು ಅಂತ ಹೇಳಿ ಅವ್ಳಿಗೆ ಮಾತ್ನ ಕಿವಿಗೂ ಹಾಕೊಳ್ದೆ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಎಲ್ಲರ ಮೇಲೇನು ಅಂದ್ರೆ ರೆಸ್ಟೋರೆಂಟ್ ಇರೋ ಪ್ರತಿಯೊಬ್ಬರನ್ನ ಕೂಡ ಗಮನಿಸ್ತಾನೆ. ಅವ್ರನ್ನ ನೋಡ್ತಾನೆ ಅವ್ರ ಕ್ಯಾರೆಕ್ಟರ್ ಇದೆ ಅಂತ ಅವನು ಗೆಸ್ ಮಾಡ್ತಾನೆ. ಈಗ ಫಸ್ಟ್ ಒಬ್ಬನ ನೋಡ್ತಾನೆ, ಅವ್ನ್ ಕಾಲರ್ ಗೆ ಲಿಪ್ಸ್ಟಿಕ್ ಮಾರ್ಕ್ ಆಗಿರುತ್ತೆ. ಅವನ ನೋಡಿದ ತಕ್ಷಣ ನಮ್ ಹೀರೋಗ್ ಅರ್ಥ ಆಯ್ತು, ಇವ್ನ್ ಪ್ರತಿಯೊಂದು ಹುಡುಗಿರ ಹತ್ರ ಕೂಡ ಜಿಕ್ಕಾನೆ ಅಂತ, ಅಂದ್ರೆ ಇವನೊಬ್ಬ ಪ್ಲೇ ಬಾಯ್ ಆಗಿರ್ತಾನೆ ಅಂತ. ಸೊ ಇವನಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹಂಗೆ ಒಬ್ಬೊಬ್ಬರಾಗ್ ನೋಡ್ಕೊಂಡು ಹೋದನು. ಈಗ ಆ ಕಡೆ ಲಾಸ್ಟ್ ಅಲ್ಲಿ ಒಬ್ಬ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಅವ್ನ್ ಬೇರೆ ಯಾರು ಅಲ್ಲ, ವಿಲನ್ ಕಳ್ಸಿರೋನೆ. ತುಂಬಾ ಹೊತ್ತು ನಮ್ ಹೀರೋನ ಗಮನಿಸ್ತಾನೆ ಇರ್ತಾನೆ. ಅವನ ಪೇಪರ್ ನ ಜಸ್ಟ್ ಹಿಂಗ್ ಮಡ್ಚಿ ನೋಡ್ತಾನೆ ಹೊರತು ಅದನ್ನ ತಿರ್ಗಿಸ್ತಾ ಇಲ್ಲ. ಅವನ ನೋಡಿದ ತಕ್ಷಣ ನಮ್ ಹೀರೋಗೆ ಲೈಟ್ ಆಗಿ ಡೌಟ್ ಸ್ಟಾರ್ಟ್ ಆಯ್ತು, ಇವನೇನಾದ್ರೂ ಮೋಸ್ಟ್ಲಿ ನನ್ನ ಸಾಯ್ಸಕ್ ಬಂದಿದ್ದಾನ ಅಂತ ನೋಡ್ತಾ ಇರ್ತಾನೆ. ನಮ್ ಹೀರೋ ಗೆಸ್ ಮಾಡಿರೋದ್ ಕರೆಕ್ಟೇ. ಅವ್ನ್ ಸ್ಲೋವಾಗ ಅವ್ನ್ ಕೈನ ಎತ್ಕೊಂಡು ಕೋಟ್ ಪಾಕೆಟ್ ಹತ್ರ ಹೋಗ್ತಾನೆ. ಇವ್ನ್ಗೆ ಅರ್ಥ ಆಗೋಯ್ತು ಗನ್ ಏನಾದ್ರೂ ಎತ್ಕೊಂಡು ಮೋಸ್ಟ್ಲಿ ಫೈರ್ ಮಾಡ್ತಾನ ಅಂತ. ಅದೇ ತರ ಅವನು ಗನ್ ಎತ್ಕೊಂಡು ಆ ನ್ಯೂಸ್ ಪೇಪರ್ ಅಡಿ ಇಟ್ಟು ಫೈರ್ ಕೂಡ ಮಾಡ್ಬಿಡ್ತಾನೆ. ಆದ್ರೆ ನಮ್ ಹೀರೋ ನೋಡ್ಬಿಟ್ಟ, ಆದ್ರೆ ಇವ್ನು ಹುಷಾರಾಗಿ ತಲೆ ಕೆಳಗಡೆ ಬಗ್ಸಿದ್ರಿಂದ ಅದು ಇವನ್ನ ಪಾಸ್ ಆಗಿ ಅವ್ನ್ ಹಿಂದ್ಗಡೆ ಒಬ್ಬ ಇರ್ತಾನೆ, ಅವ್ನ್ ಕೂದ್ಲ ಹತ್ರ ಇಂದ ಪಾಸ್ ಆಗಿ ಆ ಹಿಂದ್ಗಡೆ ಟೇಬಲ್ ಅಲ್ಲಿ ಇರೋರಿಬ್ರು ಕಿಸ್ ಮಾಡಕ್ಕೆ ಅಂತ ಹತ್ರ ಹೋಗ್ತಾರೆ. ಅವ್ರಿಬ್ರ ಮಧ್ಯೆ ಕೂಡ ಬುಲೆಟ್ ಪಾಸ್ ಆಗಿ ಹಂಗೆ ವಿಂಡೋ ಇಂದ ಹೊರಗಡೆ ಹೋಗ್ಬಿಡುತ್ತೆ ಆ ಬುಲೆಟ್. ಹಿಂಗೋ ಜಸ್ಟ್ ಮಿಸ್ ಅಲ್ಲಿ ನಮ್ ಹೀರೋ ಮಿಸ್ ಆದ. ಆದ್ರೆ ಈ ಗ್ಯಾಪ್ ಅಲ್ಲಿ ರೋಡಿ ಎಲ್ಲೋ ಮಿಸ್ ಆಗ್ಬಿಡ್ತಾನೆ. ಸುಮ್ನೆ ನಮ್ ಹೀರೋ ಅವ್ರು ಇವ್ರನ್ನ ಸಾಯ್ಸಕ್ ಬರ್ತಾ ಇದಾರೆ ಅಂತ ಇಷ್ಟೊತ್ತು ಕೂಗಾಡ್ತಾ ಇದ್ದಾದ್ರೆ ನನ್ನ ನಂಬಕ್ ಯಾರು ಇಲ್ಲ. ಈಗ ಈ ತರ ಡೈರೆಕ್ಟ್ ಆಗಿ ನೋಡಿದ್ಮೇಲೆ ಅವ್ನ್ ಬಿಡ್ತಾನ, ಅಲ್ಲಿರೋರ್ನೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸ್ಬಿಡ್ತಾನೆ. ಸರ್ ಈ ತರ ಒಂದು ಇನ್ಸಿಡೆಂಟ್ ಆಯ್ತು, ನನ್ನ ಸಾಯ್ಸಕ್ ಯಾರೋ ಬಂದಿದ್ದಾರೆ ಅಂತ. ಬಟ್ ಅಲ್ಲಿರೋರು ಯಾರು ನೋಡೇ ಇಲ್ವಲ್ಲ. ಸರಿ ಸೌಂಡ್ ಆದ್ರೂ ಬರುತ್ತಾ, ಅದನ್ನ ಇಟ್ಟು ಯಾರಾದ್ರೂ ಹೇಳ್ತಾರ ಅಂತ ನೋಡಿದ್ರೆ ಅದಕ್ಕೂ ಚಾನ್ಸ್ ಇಲ್ಲ. ಅವ್ನೇನಾದ್ರೂ ಗನ್ಗೆ ಸೈಲೆನ್ಸರ್ ಹಾಕೊಂಡಿದ್ರೆ ಸೌಂಡ್ ಹೆಂಗ್ ಬರುತ್ತೆ ಅಂತ ಹೇಳ್ತಾನೆ. ಸರಿ ಒಬ್ಬ ನೀನು ಶೂಟ್ ಮಾಡಿದಾನೆ ಅಂತಂದ್ರೆ ಅದರಿಂದ ಹೊರಗಡೆ ಬಂದಿರೋ ಬುಲೆಟ್ ರೆಸ್ಟೋರೆಂಟ್ ಒಳಗಡೆ ತಾನೆ ಇರ್ಬೇಕು. ಸರಿ ಅದನ್ನು ಚೆಕ್ ಮಾಡ್ಬಿಡೋಣ ಅಂತ ಪೊಲೀಸರೆಲ್ಲ ಬಂದು ಸುತ್ತಮುತ್ತ ಚೆಕ್ ಮಾಡಿ ನೋಡ್ತಾರೆ. ಆದ್ರೆ ಇವ್ರು ಬರ್ತಾರೆ ಅಂತ ಬುಲೆಟ್ ಏನಾದ್ರು ರೆಸ್ಟೋರೆಂಟ್ ಎಲ್ಲ ಕಾಯ್ಕೊಂಡ್ ಕೂತಿರತ್ತಾ. ಆ ಬುಲೆಟ್ ಹೊರಗಡೆ ಹೋಗಿ 4 ಅವರ್ ಆಯ್ತು. ಇನ್ ಎಷ್ಟು ಹುಡುಕಿದ್ರೆ ಅದೇನ್ ಸಿಕ್ಬಿಡತ್ತಾ. ಸೊ ಹೀರೋ ಮತ್ತೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅವರೆಲ್ಲ ಹೀರೋನ ಬೈದು ಸೈಲೆಂಟ್ ಆಗಿ ಕೂರ್ಸ್ಬಿಟ್ಟು ಹೋಗ್ತಾರೆ. ಆದ್ರೆ ಅವ್ನ್ಗೊಂದ್ ಕಡೆ ತುಂಬಾನೇ ಭಯ ಆಗ್ತಾ ಇರುತ್ತೆ, ಹೆಂಗಪ್ಪ ಮನೆಗೆ ಹೋಗೋದು ಒಬ್ನೇ ಇರೋದು ಅಂತ. ಯಾಕಂದ್ರೆ ಆಲ್ರೆಡಿ 2 ಸತಿ ಮರ್ಡರ್ ಅಟೆಂಪ್ಟ್ ಆಗೋಯ್ತು. ಇದಕ್ ಮೇಲೆ ಸುಮ್ನೆ ಇದ್ರೆ ಆಗಲ್ಲ. ಅವಳು ಕಾಲಕ್ ಬಿದ್ದಾದ್ರು ಇವತ್ ನೈಟ್ ಅಲ್ಲೇ ಸ್ಟೇ ಮಾಡ್ಬೇಕು ಅಂತ ಅವ್ನ್ ಎಕ್ಸ್ ವೈಫ್ ಮನೆಗೆ ಹೋಗಿರ್ತಾನೆ. ಅಲ್ಲೋಗಿ ಸಿಚುವೇಶನ್ ಎಲ್ಲ ಹೇಳಿದ್ರೆ ಅವಳು ನಂಬೋ ತರ ಇಲ್ಲ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಹೆಂಗೋ ಹೀರೋ ಅವ್ರ ಮಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೆ ಸರಿ ಆಯ್ತು, ಇವತ್ತೊಂದಿನ ಮಾತ್ರ ನೀನ್ ಇರ್ಬೋದು ಅಂತ ಪರ್ಮಿಷನ್ ಕೊಟ್ಬಿಡ್ತಾರೆ. ಹೆಂಗೋ ಅವತ್ತೊಂದ್ ನೈಟ್ ಟಿಕಾಣಿ ಹಾಕ್ದ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ವಿಂಡೋ ಹತ್ರ ನಿಂತ್ಕೊಂಡು ಇವ್ನ ಫಾಲೋ ಮಾಡ್ಕೊಂಡು ಯಾರಾದ್ರೂ ಬಂದಿದಾರ ಅಂತ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಇವ್ನ್ ಅನ್ಕೊಂಡಿರ್ತಾರೇನೆ ಇಬ್ರು ಬಂದು ಇವ್ರ ಮನೇನ ನೋಡ್ತಾ ಇರ್ತಾರೆ. ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಇಬ್ರು ಇದ್ರಲ್ಲ, ಅವ್ರೇ ಇವನ್ನ ಹುಡ್ಕೊಂಡು ನಿಜಕ್ಕೂ ಬಂದಿರೋದು. ಅವ್ರನ್ನ ನೋಡಿದ ತಕ್ಷಣ ನನ್ಗೆ ಅರ್ಥ ಆಗೋಯ್ತು. ಈಗ ಸ್ಟ್ರೇಟ್ ಆಗಿ ಅವ್ರ ಮಗಳ ಹತ್ರ ಹೋಗಿ ಹೇಳ್ತಾನೆ, ನೋಡಮ್ಮ ಅಪ್ಪ ಅವಾಗ ಸುಳ್ಳು ಹೇಳ್ತಾರೆ ಅಂತ ನಿನಗ್ ಗೊತ್ತು. 4 ಜನ ಮುಂದೆ ನನ್ನ ನಾನು ಹೆಮ್ಮೆಯಾಗಿ ತೋರ್ಸ್ಕೋಬೇಕು ಅಂತ ನಾನೆಲ್ಲರೂ ಗ್ರೇಟ್ ಆಗಿ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸಣ್ಣ ಪಣ್ಣ ಸುಳ್ಳೆಲ್ಲ ಹೇಳ್ತಾ ಇದ್ದೆ. ಅದಕ್ಕಂತ ಪೊಲೀಸ್ ಅವ್ರನ್ನೆಲ್ಲ ಇದ್ರೊಳಗಡೆ ಎಳೆದು ಅವ್ರನ್ನೆಲ್ಲ ಗೇಲಿ ಮಾಡೋ ಅಷ್ಟು ನಾನು ಸುಳ್ಳೆಲ್ಲ ಹೇಳಲ್ಲಮ್ಮ. ಹಿಂಗೆ ಗೊತ್ತಲ್ಲ ಇದ್ರ ಬಗ್ಗೆ ಚೆನ್ನಾಗೆ. ನೀನಾದ್ರೂ ನನ್ನ ನಂಬು ಮಗಳೇ, ನಾನ್ ಹೇಳ್ತಾ ಇರೋದೆಲ್ಲ ನಿಜಾನೇ. ಯಾರೋ ಸ್ವಲ್ಪ ಜನ ನನ್ನ ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ, ಯಾರ ಹತ್ರ ಹೇಳಿದ್ರು ನಂಬೋ ತರ ಇಲ್ಲ, ನೀನಾದ್ರೂ ನಂಬು ಅಂದಾಗ ಅವಳಂತಾಳೆ, ಡ್ಯಾಡಿ ನಾನ್ ನಿನ್ನ ನಂಬ್ತೀನಿ, ಯಾರನ್ನ ಡ್ಯಾಡಿ ನಂಬ್ತೀನಿ, ನಾನ್ ನಿನ್ನ ನಂಬ್ತೀನಿ ಅಂತ ಹೇಳ್ತಾಳೆ. ಈಗ ನಮ್ ಹೀರೋ ಅವ್ರ ಮಗಳನ್ನ ಇಟ್ಟು ಒಂದು ಪ್ಲಾನ್ ನ ಮಾಡ್ತಾನೆ. ಹುಡುಗಿನ ಕರ್ಕೊಂಡೋಗಿ ವಿಂಡೋ ಹತ್ರ ತೋರ್ಸ್ಬಿಟ್ಟು ಅದು ಅಲ್ಲಿ ನಿಂತಿದಾರಲ್ಲ ಇಬ್ರು, ಅವ್ರೇ ನನ್ನ ಕಿಡ್ನಾಪ್ ಮಾಡಕ್ಕೆ ಬಂದಿರೋದು. ಅವ್ರ ಹೆಂಗಿದ್ರು ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ನಾನು ನಿನ್ಗೊಂದ್ ಜಾಗನ ಹೇಳ್ತೀನಿ, ನೀನ್ ಹೆಂಗಾದ್ರು ಮಾಡೋ ಜಾಗಕ್ಕೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಡು. ನಾನು ಇವ್ರನ್ನ ಡೈವರ್ಟ್ ಮಾಡೋ ಜಾಗಕ್ಕೆ ಕರ್ಕೊಂಡ್ ಬರ್ತೀನಿ, ಇವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಇಡಿಸ್ಬಿಡೋಣ ಅಂತ ಒಂದು ಪ್ಲಾನ್ ನ ಮಾಡಿ ನಮ್ ಹೀರೋ ಅವ್ರ ಮನೆಯಿಂದ ಹೊರಗಡೆ ಬರ್ತಾನೆ. ಅವ್ರ ಕಣ್ಣು ಕಾಣಿಸೋ ತರನೇ ಅವ್ರ ಎದುರುಗಡೆನೆ ನಡ್ಕೊಂಡ್ ಹೋಗ್ತಾನ. ಇನ್ ಸ್ವಲ್ಪ ದೂರಕ್ಕೆ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರು ಓಡಿಸ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಹೀರೋಗೆ ತಪ್ಪಿಸ್ಕೊಳ್ಳಕ್ಕೆ ಜಾಗ ಇಲ್ದೆ ಲೇಡೀಸ್ ಡ್ರೆಸ್ಸಸ್ ಎಲ್ಲ ಸೇಲ್ ಮಾಡೋ ಶೋರೂಮ್ ಒಳಗಡೆ ಹೊರಟೋಗ್ತಾನೆ. ಇವ್ರು ಕೂಡ ಫಾಲೋ ಮಾಡ್ಕೊಂಡ್ ಬಂದವರು ಎಲ್ಲೋದ ಇವನು ಇಲ್ಲೇ ತಾನೆ ಬಂದ ಅಂತ. ಆದ್ರೆ ನಮ್ ಹೀರೋ ಬಚ್ಚಿಟ್ಕೊಂಡ್ ಹೋಗಿರ್ತಾನೆ. ಅವರು ಶೋರೂಮ್ ಫುಲ್ ಆಗಿ ಹುಡುಕ್ತಾ ಇರ್ತಾರೆ. ಇನ್ನೊಂದ್ ಕಡೆ ಚಿಕ್ಕ ಹುಡುಗಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಾವ್ ಅಪ್ಪನ ಕೊಲೆ ಮಾಡಕ್ಕೆ ಯಾರೋ ಇಬ್ರು ಟ್ರೈ ಮಾಡ್ತಾ ಇದಾರೆ, ಈಗ ನಾನು ಹೇಳಿ ಜಾಗಕ್ಕೆ ನೀವು ಬಂದ್ರೆ ಅವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬಹುದು ಬನ್ನಿ ಅಂತ ಕರೀತಾ ಇದ್ರೆ ಆ ಪೊಲೀಸ್ ಅವರಲ್ಲಿ ಹುಡುಗಿ ಕಡೆ ವಿಚಿತ್ರವಾಗಿ ನೋಡ್ತಾರೆ. ಅವ್ರಪ್ಪನ್ಗೆ ಇರೋ ತರ ಸುಳ್ಳು ಹೇಳೋ ರೋಗ ಈ ಹುಡುಗಿಗೆ ಏನಾದ್ರು ಇದೆಯಾ, ಒಂದೇ ಜೀನ್ಸ್ ತಾನೆ ಅಂತ ಹುಡುಗಿ ಕಡೆ ವಿಚಿತ್ರವಾಗಿ ನೋಡ್ತಾ ಇದ್ರೆ ಆ ಹುಡುಗಿ ಹೆಂಗೆ ನಿಂತಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನ ಲೇಡಿ ಶೋರೂಮ್ ಒಳಗಡೆ ತಾನೆ ಹೋಗಿದ್ದು, ಹೆಂಗಾದ್ರು ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕಂತ ಅವನೊಂದು ಲೇಡಿ ಗೆಟಪ್ ನ ಹಾಕೊಂಡು ಅಲ್ಲಿಂದ ಹಂಗೆ ಅವ್ರ ಮುಂದ್ಗಡೆ ಸ್ಟೈಲ್ ಆಗಿ ನಡ್ಕೊಂಡು ಹೋಗ್ತಾನೆ. ಅವ್ರಿಗೂ ಫಸ್ಟ್ ಗೊತ್ತಾಗಲ್ಲ, ಯಾರೋ ಹುಡುಗಿನೇ ಅನ್ಕೊಂತಾರೆ. ಅದು ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗೋದು ಹೀರೋ ಅಂತ. ಹೆಂಗ್ ಕಂಡಿಡಿದೇ ಇರ್ತಾರೆ. ಅವನ್ನ ಓಡಿಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೀರೋನಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಆದ್ರೆ ಅವ್ನು ಹಾಕೊಂಡಿರೋದು ಲಾಂಗ್ ಸ್ಕರ್ಟ್ ಅಲ್ವಾ, ಪಾಪ ಅದ್ರಲ್ಲಿ ಅವ್ನಿಗೆ ಓಡಕ್ ಬೇರೆ ಆಗ್ತಾ ಇಲ್ಲ. ಅದನ್ನ ಹಂಗೆ ಎತ್ತಿ ಲುಂಗಿ ತರ ಸುತ್ತಿಟ್ಕೊಂಡು ಶೋರೂಮ್ ಎದುರುಗಡೆ ಒಂದು ಕಸದ ಗಾಡಿ ಹೋಗ್ತಾ ಇರುತ್ತೆ, ಅದ್ರಲ್ಲಿ ಹತ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡಿ ಇವರಿಬ್ರು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಟೈಮಲ್ಲಿ ನಮ್ ಹೀರೋ ಈ ಚಿಕ್ಕ ಹುಡುಗಿ ಕಾಲ್ ಮಾಡ್ಬಿಟ್ಟು, ಮಗಳೇ ಅವ್ರ ನನ್ನೇ
ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ. ಕರೆಕ್ಟ್ ಆಗಿ ಇಂತ ಜಾಗಕ್ಕೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾನೆ. ಇದನ್ನ ಹುಡುಗಿ ಸ್ಪೀಕರ್ ಅಲ್ಲಿ ಹಾಕಿನೇ ಕೇಳಿಸ್ತಾರೆ ಪೊಲೀಸ್ ಅವರು ಕೂಡ. ಆದ್ರೂ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಈ ಹುಡುಗಿಗೆ ಅರ್ಥ ಆಗೋಯ್ತು. ಸೊ ಇವ್ರು ಯೋಚನೆ ಮಾಡ್ತಾ ಇದಾರೆ ಅಪ್ಪಗೆ ಹೆಲ್ಪ್ ಮಾಡ್ಬೇಕಾ ಬೇಡವಾ ಅಂತ. ಇದಕ್ ಮೇಲೆ ಸುಮ್ನೆ ಇದ್ರೆ ಆಗಲ್ಲ ಅಂತ ಒಂದ್ ಆಕ್ಟಿಂಗ್ ನ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ನನಗಿರೋದು ಒಂದೇ ಒಂದಪ್ಪ, ನಮ್ಮಪ್ಪನ ಕಾಪಾಡಕ್ ಯಾರು ಬರ್ತಾ ಇಲ್ವೇ ಅಂತ. ಅಷ್ಟೇ ಪೊಲೀಸ್ ಅವ್ರು ನೋಡ್ಬಿಟ್ಟು ಸರಿ ಅಮ್ಮ ಸಮಾಧಾನ ಮಾಡ್ಕೊ ಬಾ ಹೋಗೋಣ ಅಂತ ಹೇಳಿ ಅವ್ರಿಗಿನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ. ಹೀರೋ ಹೇಳಿರ್ತಾನಲ್ಲ ಅದೇ ಜಾಗಕ್ಕೆ ಕರ್ಕೊಂಡ್ ಬರೋದು. ಇನ್ನೊಂದ್ ಕಡೆ ನಮ್ ಹೀರೋ ಯಾವ್ದೋ ಒಂದು ಪಬ್ಲಿಕ್ ಟಾಯ್ಲೆಟ್ ಒಳಗಡೆ ಹೋಗಿರ್ತಾನೆ. ಅವ್ನು ಹೋಗಿರೋದು ಒಂದು ಜೆಂಟ್ಸ್ ಟಾಯ್ಲೆಟ್ ಒಳಗಡೆ. ಬಟ್ ಲೇಡಿ ಗೆಟಪ್ ಅಲ್ಲಿ ಇರ್ತಾನಲ್ಲ, ಪಕ್ಕದಲ್ಲಿರೋನಾಗೆ ವಿಚಿತ್ರವಾಗಿ ನೋಡ್ತಾನೆ. ಆದ್ರೆ ಈ ರೌಡೀಸು ಕರೆಕ್ಟ್ ಆಗಿ ಇವ್ನ ಫಾಲೋ ಮಾಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅವ್ರ ಸೌಂಡ್ ಕೇಳಿಸ್ಕೊಂಡು ಇವ್ನೋಗಿ ಒಂದು ಟಾಯ್ಲೆಟ್ ಅಲ್ಲಿ ಬಚ್ಚಿಟ್ಕೊಂತಾನೆ. ಇವರಿಬ್ರು ಒಳಗಡೆ ಬರ್ತಾರೆ. ಕೆಳಗಡೆಯಿಂದ ಹೀರೋ ಕಾಲ್ನ ನೋಡ್ಬಿಡ್ತಾರೆ. ಸೊ ಅದೇ ಟಾಯ್ಲೆಟ್ ಒಳಗಡೆ ಇರೋದು ಅಂತ ಸೈಲೆಂಟ್ ಆಗಿ ಹೋಗಿ ಅವ್ನ ಚುಚ್ಬಿಡೋಣ ಅಂತ ಇವರಿಬ್ರು ಹೊರಗಡೆಯಿಂದ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯಾವ ಡೈರೆಕ್ಷನ್ ಅಲ್ಲಿ ಹೋಗಿ ಡೋರ್ ನ ಓಪನ್ ಮಾಡ್ಬೇಕು, ಹೆಂಗ್ ಚುಚ್ಬೇಕು ಅಂತ. ಸ್ವಲ್ಪ ಹೊತ್ತು ನಮ್ ಹೀರೋ ಕೂಡ ನೋಡಿದವನು ಬಂದಿದ್ದ ತರ ಸೌಂಡ್ ಕೇಳಿಸ್ತೆ, ಸರಿ ಎಲ್ಲ ವಾಪಸ್ ಹೊಟ್ಟೋಗಿದ್ದಾರೆ ಅಂತ ಸ್ಲೋವಾಗಿ ಹೋಗಿ ಅವನು ಡೋರ್ ನ ಓಪನ್ ಮಾಡಕ್ಕೆ ಆ ಕಡೆಯಿಂದ ಇನ್ನೊಬ್ಬ ಬಂದು ಡೋರ್ ನ ಹೊಡಿಯೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಟಕ್ಕಂತ ನಮ್ ಹೀರೋ ಡೋರ್ ನ ಓಪನ್ ಮಾಡ್ಬಿಟ್ಟಲ್ಲ. ಇವ್ನ್ ಬಂದಿದ್ ಫೋರ್ಸ್ಗೆ ಸ್ಟ್ರೈಟ್ ಆಗಿ ಹೋಗಿ ಕಾಲ್ ಹಿಡ್ವಿ ಆ ಬೇಸನ್ ಒಳಗಡೆನೆ ತಲೆನ ಇಟ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಬ್ಬ ನಿನ್ನ ಬಿಡಲ್ಲ ಕಣೋ ಅಂತ ಹೇಳಿ ಕತ್ತಿ ಎತ್ಕೊಂಡು ನಮ್ ಹೀರೋನ ಚುಚ್ಚಬೇಕು ಅಂತ ಬಂದಾಗ ನಮ್ ಹೀರೋ ಅಲ್ಲಿಂದ ತಪ್ಪಿಸ್ಕೊಳಕ್ ಹೋಗ್ತಾನಲ್ಲ. ಈಗ ಕೆಳಗಡೆ ಬೇಷನಲ್ಲಿ ತಲೆ ಇಟ್ಕೊಂಡಿದ್ದಾನಲ್ಲ, ಅವ್ನ್ ಕಾಲ್ ತಗ್ಲಿದ್ದಕ್ಕೆ ನಮ್ ಹೀರೋ ಹಂಗೆ ಫೋರ್ಸ್ ಆಗಿ ಹೋಗಿ ಈಗ ಕತ್ತಿಯಲ್ಲಿ ಚುಚ್ಚಕ್ ಬಂದಲ್ಲ ಅವ್ನ್ಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಆ ಫೋರ್ಸ್ ಗೆ ಇಬ್ರು ಹಂಗೆ ಹಾರ್ಕೊಂಡ್ ಹೋಗಿ ಬೀಳ್ತಾರೆ. ಬಿದ್ದಿದ್ ಫೋರ್ಸ್ ಗೆ ಇಬ್ರಿಗೂ ಲೈಟ್ ಆಗಿ ಜ್ಞಾನ ತಪ್ಪಿಡುತ್ತೆ. ಆ ಟಾಯ್ಲೆಟ್ ಒಳಗಡೆ ಬಿದ್ದವನ್ಗೂ ಜ್ಞಾನ ತಪ್ಪಿಡುತ್ತೆ. ಅದು ಸ್ವಲ್ಪ ತಾದ್ಮೇಲೆ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಸರಿ ಫೋನ್ ಮಾಡೋಣ ಅವ್ರ ಮಗಳಿಗೆ ಅಂತ ನೋಡಿದ್ರೆ ಫೋನ್ ಬೇರೆ ಹೊಡೆದೋಗಿದೆ. ಅದಾದ್ಮೇಲೆ ನಮ್ ಹೀರೋ ಸರಿ ಇವ್ರನ್ನೆಲ್ಲ ಒಂದ್ ಜಾಗಕ್ಕೆ ಬರಕ್ ಕೇಳಿದ್ನಲ್ಲ, ಅಲ್ಲೋಗಿ ಪೊಲೀಸ್ ಅವ್ರನ್ನೇ ಕರ್ಕೊಂಡ್ ಬಂದ್ಬಿಡೋಣ ಅಂತ ಇವ್ರಿಬ್ಬರನ್ನ ಟಾಯ್ಲೆಟ್ ಅಲ್ಲೇ ಬಿಟ್ಟು ಇವನ ಪೊಲೀಸ್ ಅವ್ರು ಇರೋ ಜಾಗಕ್ಕೆ, ಅಂದ್ರೆ ಪೊಲೀಸ್ ಅವ್ರ ಮಗಳೆಲ್ಲ ಇರ್ತಾರಲ್ಲ ಆ ಜಾಗಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಟಾಯ್ಲೆಟ್ ಹತ್ರ ಬಂದ್ ನೋಡಿದ್ರೆ ಆ ಇಬ್ಬರು ರೌಡೀಸು ಅಲ್ಲಿ ಇಲ್ಲ. ಅಲ್ಲಿಂದ ಅವ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆಲ್ರೆಡಿ ನಮ್ ಹೀರೋ 2 ಸತಿ ನನ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ ಅಂತ 2 ಜಾಗಕ್ಕೆ ಕರ್ಕೊಂಡ್ ಹೋಗಿದ್ದ. ಈ ಸತಿ ಮಗಳನ್ನ ಬೇರೆ ಯೂಸ್ ಮಾಡಿ ಜಾಗಕ್ಕೆ ಕರ್ಕೊಂಡ್ ಬಂದಿರೋದ್ರಿಂದ ಪೊಲೀಸ್ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಮತ್ತೆ ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನಮ್ ಹೀರೋನ ಬೈತಾರೆ. ಹೀರೋನು ಎಷ್ಟೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಾತ್ರೂಮ್ ಅಲ್ಲಿ ಇದೇ ತರನೇ ಆಗಿದ್ದು, ನಾನ್ ಈ ತರ ಬಂದ್ ಬಿದ್ದೆ, ಅವ್ನ ಇತ್ರ ಹೋಗಿ ಬೇಷನಲ್ಲಿ ಬಿದ್ದ ಅಂತ ಪ್ರತಿಯೊಂದು ಹೇಳ್ತಾನೆ. ಬಟ್ ಪೊಲೀಸರು ಯಾರು ನಂಬೋ ತರ ಇಲ್ಲ. ನಿಂದ್ ಯಾವಾಗೂ ಇದೇ ಗೋಳು ಅಂತ ಹೇಳಿ ಪೊಲೀಸರು ಅಲ್ಲಿಂದ ಹೊರಟು ಬಿಡ್ತಾರೆ. ಅದ್ರ ಮೇನ್ ವಿಷಯ ಏನಂದ್ರೆ ಇಷ್ಟೊತ್ತು ಅಪ್ಪ ಮಾತನ್ನ ನಂಬ್ತಾ ಇದ್ ಮಗಳೇ ಈಗ ಅಪ್ಪ ಮೇಲೆ ಡೌಟ್ ಆಗಿ ನೋಡ್ತಾ ಇರ್ತಾಳೆ. ಇವ್ರು ಹೇಳ್ತಾ ಇರೋದ್ರಲ್ಲಿ ನಿಜನಾ ಸುಳ್ಳ ಅಂತ. ಅದಾದ್ಮೇಲೆ ಆ ಹುಡುಗಿನೇ ಅಪ್ಪ ಇದು ಜೆಂಟ್ಸ್ ಟಾಯ್ಲೆಟ್, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಕೋಪ ಮಾಡ್ಕೊಂಡು ಆ ಹುಡುಗಿ ಅಲ್ಲಿಂದ ಹೋಗೋದನ್ನ ಹೀರೋ ಕೂಡ ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನಾನು ನಂಬ್ತಾ ಇದ್ದಿದ್ ನನ್ ಮಗಳೇ ಈಗ ನಮ್ದೇ ಆಗ್ಬಿಟ್ಲಲ್ಲ ಅಂತ. ಈ ತರ ನೋಡ್ತಾ ಇರ್ಬೇಕಾದ್ರೇನೆ ಆ ವಿಲನ್ಸ್ ಅಲ್ಲೆಲ್ಲ ಹತ್ರದಲ್ಲಿ ಬಚ್ಚಿಟ್ಕೊಂಡಿದಾರೇನೋ. ಇವ್ರು ನೋಡಿದ ತಕ್ಷಣ ಅಪ್ಪ ಮಗಳನ್ನ ಇಬ್ಬರನ್ನೂ ಕಿಡ್ನಾಪ್ ಮಾಡ್ಬಿಡ್ತಾರೆ. ಸ್ಟ್ರೇಟ್ ಆಗ ಕರ್ಕೊಂಬಂದ್ ಬಾಸ್ ಹತ್ರನೇ ನಿಲ್ಸೋದು. ಇವಾಗ ಇವ್ರ ಎದುರುಗಡೆನೆ ಬಾಸು ನಿಂತಿರ್ತಾನೆ. ಹೀರೋನ ನೋಡಿ ಕೇಳ್ತಾನೆ, ಅವತ್ತು ಅವನನ್ನ ನಾವು ಕಿಡ್ನಾಪ್ ಮಾಡ್ಕೊಂಡ್ ಬಂದ್ವಿ, ಕೊಲೆ ಮಾಡಿದ್ವಿ ಅಂತ ನಿನಗೇನ್ ಗೊತ್ತಾಯ್ತು ಅಂತ ಕೇಳಿದ್ರೆ ಹೀರೋಗೇನ್ ಅರ್ಥ ಆಗ್ತಾ ಇಲ್ಲ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ತಂಗಿ ಬಿಕ್ಕರ್ಸ್ಕೊಂಡಿರ್ತಾನ. ಅವತ್ತ ರೆಸ್ಟೋರೆಂಟ್ ಹೊರಗಡೆ ನಾವ್ ಒಬ್ಬನ ಕಿಡ್ನಾಪ್ ಮಾಡ್ಕೊಂಡ್ ಹೋದ್ವಿ ಅಂತ ನೀನ್ ಕರೆಕ್ಟ್ ಆಗಿ ಹೇಳ್ದಂತೆ. ಅದೇಂಗ್ ನಿನಗ್ ಗೊತ್ತಾಯ್ತು? ನಿನ್ಗೆ ಅವ್ನಿಗೆ ಏನ್ ಸಂಬಂಧ? ಓ ಹಂಗಾದ್ರೆ ಅವ್ನ್ ಕಳ್ತನ ಮಾಡ್ಕೊಂಡೋಗಿರೋ ಎಲ್ಲಾ ಐಟಮ್ಸ್ ನ ಕೂಡ ನಿನ್ನ ಹತ್ರನೇ ಕೊಟ್ಟಿದ್ದಾನ? ಎಲ್ಲಿದೆ ಅದು ಅಂತ ನಮ್ ಹೀರೋನ ಕೇಳ್ತಾ ಇದ್ರೆ ಅವ್ನಿಗೆ ಏನ್ ಅರ್ಥ ಆಗ್ತಲ್ಲ ಏನ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ. ಈಗ ಅವನೇ ಹೇಳ್ತಾನೆ, ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಏನ್ ಮಾತಾಡ್ತಾ ಇದೀರಾ ಅಂತ ನನಗ್ ಗೊತ್ತಿಲ್ಲ. ಅವತ್ತು ನಾನು ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ. ಆಕ್ಚುಲಿ ನನಗ್ ಚಿಕ್ಕ ವಯಸ್ಸಿಂದಾನು ಸುಳ್ಳು ಹೇಳೋ ರೋಗ ಇದೆ. ಯಾವ್ದೇ ಒಂದು ವಿಷಯನ ನೋಡಿದ್ರೆ ಕೂಡ ಅದ್ರ ಬಗ್ಗೆ ಕಥೆಯಾಗಿ ಹೇಳ್ತಾ ಇರ್ತೀನಿ. ನನ್ ಬಾಯಿಂದ ಬರೋದೆಲ್ಲ ಸುಳ್ಳೆ. ಅದು ನಿಜ ತರ ಅವ್ರನ್ನ ನಂಬಿಸ್ತೀನಿ ಅಷ್ಟೇ. ಆದ್ರೆ ನಿಜವಾಗ್ಲೂ ನೀವ್ ಅವತ್ತನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದೀರಾ ಅಂತ ನನಗ್ ಗೊತ್ತಿಲ್ಲ. ನಾನ್ ಸುಮ್ನೆ ಬಾಯಿಗೆ ಬಂದಿದ್ದನ್ನ ಹೇಳ್ದೆ ಅಂತ ಹೇಳ್ತಾನೆ. ಆದ್ರೆ ಬಾಸ್ ನಂಬೋತರ ಇಲ್ಲ. ಮರ್ಯಾದಾಗ ನಿಜ ಹೇಳೋ ಅಂತ ಅವ್ನ ಹತ್ತಿಯಲ್ಲೇ ಗನ್ನ ಇಟ್ಟಿರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ ಚಿಕ್ಕ ಹುಡುಗಿ ಫೋನ್ಗೆ ಒಂದು ಕಾಲ್ ಬರುತ್ತೆ. ಹುಡುಗಿ ವಾಚ್ ರಿಂಗ್ ಆಗ್ತಾ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಈ ಬಾಸ್ ಆ ವಾಚ್ ನ ತಗೊಂಡು ಅದನ್ನ ಹೊಡೆದಾಕ್ಬೇಕು ಅಂತ ನೋಡ್ತಾನೆ. ಆಗ ಹೀರೋ ಹೇಳ್ತಾನೆ, ಹೆಲೋ ಬಾಸ್ ಜಿ, ಒಂದ್ ನಿಮಿಷ ಇರಿ. ನೀವೀಗೆ ವಾಚ್ ನ ಹೊಡೆದಾಕ್ಬಿಟ್ರೆ ಮಗಳು ಫೋನ್ ಎತ್ತಾ ಇಲ್ಲ ಅಂತ ನನ್ನ ಹೆಂಡತಿ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾಳೆ. ಆ ವಾಚ್ ಅಲ್ಲಿ GPS ಟ್ರ್ಯಾಕರ್ ಇದೆ. ಆ ಪೊಲೀಸರು ಇದನ್ನ ಟ್ರ್ಯಾಕ್ ಮಾಡೋದಂದ್ರೆ ಸ್ಟ್ರೇಟ್ ಆಗಿ ಜಾಗಕ್ಕೆ ಬಂದ್ಬಿಡ್ತಾರೆ. ನೀವೇ ಸಿಕ್ಕಾಕೊಳ್ಳೋದು. ಸೊ ನಾವ್ ಅಟೆಂಡ್ ಮಾಡಿ ಮಾತಾಡ್ತೀವಿ ಅಂದಾಗ ಆ ಬಾಸ್ ಕೂಡ ಸ್ವಲ್ಪ ಯೋಚನೆ ಮಾಡ್ತಾನೆ. ಈ ಗ್ಯಾಪ್ ಅಲ್ಲಿ ಹೀರೋ ಅವ್ರ ಗರ್ಲ್ ಫ್ರೆಂಡ್ ಸಿನ್ಶಿ ಇರ್ತಾಳಲ್ಲ, ರೆಸ್ಟೋರೆಂಟ್ ಓನರ್, ಆ ಹುಡುಗಿ ಹೀರೋ ಎಕ್ಸ್ ವೈಫ್ ಅಂಗಡಿಗೆ ಬಂದಿರ್ತಾಳೆ. ಅವ್ರದ್ದು ಒಂದ್ ಅಂಗಡಿ ಇರುತ್ತೆ. ಯಾಕಂದ್ರೆ ಹೀರೋ ಆಲ್ರೆಡಿ ಹೇಳಿರ್ತಾನಲ್ಲ, ಒಂದ್ ದಿನ ಅಲ್ಲ ನಾನ್ ಕಾಣಿಸಿಲ್ಲ ಅಂತಂದ್ರೆ ನನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಂತ ಅರ್ಥ. ನೀನ್ ತಕ್ಷಣ ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಬ ಅಂತ. ಸರಿ ಹೀರೋ ಇಲ್ಲಾದ್ರೂ ಇದನ್ನ ಅಂತ ವಿಚಾರಣೆ ಮಾಡೋದಕ್ಕೋಸ್ಕರ ಅವ್ರ ಎಕ್ಸ್ ವೈಫ್ ಅವ್ರ ಅಂಗಡಿ ಹತ್ರ ಬಂದಿರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಹೇಳಿರ್ತಾನಲ್ವಾ ಅದೆಲ್ಲ ನಿಜಾನೇ ಅಂತ ಆ ಬಾಸ್ ಕೂಡ ಯೋಚನೆ ಮಾಡಿ ಸರಿ ಮಾತಾಡು ಅಂತ ಹೇಳಿ ಅಲೋ ಮಾಡ್ಬಿಡ್ತಾನೆ. ನಮ್ ಹೀರೋ ಕೂಡ ಫೋನ್ ತಗೊಂಡವನು, ಹೆಲೋ ಡಾರ್ಲಿಂಗ್, ಮಗಳು ನನ್ ಜೊತೆನೆ ಇದ್ದಾಳೆ. ನಾನು ಅವಳಿಬ್ರು ನಮ್ಮ ಮಾವ ಅವ್ರ ಮನೇಲೆ ಇದೀವಿ. ಇವತ್ ನೈಟ್ ಫುಲ್ ನಾನು ನನ್ ಮಗಳಿಬ್ರು ನಮ್ಮ ಮಾವ ಅವ್ರ ಮನೇಲಿ ಎಂಜಾಯ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀವಿ ಅಂತ ಹೇಳ್ತಾನ. ಅಷ್ಟರಲ್ಲಿ ಬಾಸ್ ಸಾಕ್ ಮಾತಾಡಿದ್ದು ಅಂತ ಆ ವಾಚ್ ನ ತಗೊಂಡು ಹೊಡೆದೇ ಹಾಕ್ಬಿಡ್ತಾನೆ. ಇನ್ನೊಂದ್ ಕಡೆ ಹೀರೋ ಎಕ್ಸ್ ವೈಫ್ ಗೆ ಡೌಟ್, ಇವ್ನ್ ಏನ್ ಮಾತಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಹೀರೋ ಏನೋ ನಮ್ಮ ಮಾವ ಮನೇಲಿ ಇದೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ನ್ ಗಿದ್ದಿದ್ದೆ ಒಂದೇ ಒಂದ್ ಮಾವ, ಅವರು 5 years ಬ್ಯಾಕೆ ತೀರ್ಕೊಂಡ್ರು. ಇವ್ ನಿನ್ ಯಾವ ಮಾವ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಇವ್ರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಸರ್ ನೀವ್ ಒಬ್ಬನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಸಾಯಿಸಿದ್ರಲ್ಲ, ಅವ್ನ್ ಎಲ್ಲಿದ್ದಾನೆ ಅಂತ ನೋಡ್ಬೋದಾ, ಅವ್ನ್ ಬಾಡಿನ ನೋಡ್ಬೋದಾ ಅಂದಿದ ತಕ್ಷಣ ಸರಿ ಆಯ್ತು ಅಂತ ಇವ್ರು ಕರ್ಕೊಂಡೋಗಿ ಫ್ರೀಸರ್ ಬಾಕ್ಸ್ ಅಲ್ಲಿ ಇರೋ ಬಾಡಿನ ತೆಗೆದು ತೋರಿಸ್ತಾರೆ. ಈ ಜಾಗದಲ್ಲಿ ನಮ್ ಹೀರೋ ಸ್ವಲ್ಪ ಟ್ರಿಕಿಯಾಗಿ ಯೋಚನೆ ಮಾಡ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈಗ ಸತ್ತೋಗಿದಾನಲ್ಲ ಅವನನ್ನ ನೋಡಿರೋದು ಈ ಗುಂಡ ಒಬ್ನೇ. ಅವ್ನ್ ಯಾರಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಸೊ ನಮ್ ಹೀರೋ ಒಂದು ಕನ್ಫ್ಯೂಷನ್
ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಆ ಡೆಡ್ ಬಾಡಿನ ನೋಡಿದ ತಕ್ಷಣ, ಬಾಸ್ ಅವತ್ ನೀವ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ ಇವನನ್ನ, ಆದ್ರೆ ಅವತ್ತು ಬೇರೆ ಒಂಥರ ಇದ್ನಲ್ಲ ಅಂತ. ಇವನೇನ ಅವನು ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾ ಅಂತ ಅಲ್ಲಿರೋರಲ್ಲೇ ಫುಲ್ ಆಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತಾನೆ. ಈಗ ಎಲ್ಲಾರು ಆ ಗುಂಡಿನ ಮೇಲೆ ಡೌಟ್ ಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಬಾಸ್ ಹತ್ರ ಇರೋ ಆ ಡ್ರಗ್ ಐಟಮ್ ನ ಇವನ ಹತ್ರ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಸೇಲ್ ಮಾಡ್ಕೊಡು ಅಂತ ಗುಂಡನ್ಗೆ ಬಾಸ್ ಒಪ್ಸಿರೋದು. ಸೊ ಇವನಿಗ್ ಮಾತ್ರನೇ ಈಗ ಸತ್ತಿರೋನ್ ಹೆಂಗಿರ್ತಾನೆ ಅಂತ ಗೊತ್ತಿರೋದು, ಬೇರೆ ಯಾರೋ ಅವನ್ನ ನೋಡಿರೋದಿಲ್ವಲ್ಲ. ಇಲ್ಲಿ ನಮ್ ಹೀರೋ ಕನ್ಫ್ಯೂಷನ್ ಮಾಡಿದ ತಕ್ಷಣ ಎಲ್ಲರ ಡೌಟ್ ಈಗ ಗುಂಡಿನ ಮೇಲೆ ತಿರುಗ್ಬಿಡ್ತು. ಏಯ್ ನಿಜ ಹೇಳೋ, ನಿಜವಾಗ್ಲೂ ಇವನೇನ ಅವನು ಅಥವಾ ನಿಜವಾದ ಅವನ್ ಕೈಲಿ ಐಟಮ್ಸ್ ಎಲ್ಲ ಕೊಟ್ಟು ಅವನನ್ನ ತಪ್ಪಿಸ್ಕೊಳಕ್ ಬಿಟ್ಟು ಆಮೇಲೆ ಹೋಗಿ ಅದನ್ನ ಇಬ್ರು ಡಿವೈಡ್ ಮಾಡ್ಕೋಬೇಕು ಅನ್ಕೊಂಡಿದೀರ ಅಂತ ಅವನ ಮೇಲೆ ಡೌಟ್ ಪಡ್ತಾ ಇದ್ರೆ ಈ ಗುಂಡನ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಬಾಸ್ ಕೂಡ ಒಂದ್ ತಲೆಯಲ್ಲೇ ಗನ್ನ ಇಟ್ಬಿಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋ ಅವ್ರ ಎಕ್ಸ್ ವೈಫ್ ನ ತೋರಿಸ್ತಾರೆ. ಹೀರೋ ಏನ್ ಹೇಳ್ದ ಅರ್ಥ ಆಗ್ತಾ ಇಲ್ವೇ ಅನ್ನೋವಾಗ ಸಿನ್ಶಿ ಒಂದ್ ಮಾತನ್ನ ಕೇಳ್ತಾಳೆ. ಸರಿ ಹೀರೋರ್ ಮಾವ ಸತ್ತೋದ್ರಲ್ಲ, ಎಲ್ಲವ್ರು ಸತ್ತಿದ್ದು ಅಂದಾಗ ಯಾವ್ದೋ ಒಂದು ಹಳೆ ಬಿಲ್ಡಿಂಗ್ ಹೆಸರನ್ನ ಹೇಳ್ತಾರೆ. ಈಗ ಪ್ರೆಸೆಂಟ್ ನಮ್ ಹೀರೋ ಇರೋದು ಅದೇ ಬಿಲ್ಡಿಂಗ್ ಅಲ್ಲೇ, ಬಟ್ ಇವ್ರಿಗದ್ ಗೊತ್ತಿಲ್ವಲ್ಲ. ಆಗ ಇವಳು ಹೇಳ್ತಾಳೆ, ಇಲ್ಲ ಸ್ವಲ್ಪ ದಿನದ ಹಿಂದೆನೆ ಹೀರೋ ಹೇಳ್ತಾ ಇದ್ರು ಯಾರೋ ಅವ್ರನ್ನ ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ, ಇನ್ ಕೇಸ್ ನಾನ್ ಕಾಣಿಸಿಲ್ಲ ಅಂದ್ರೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅರ್ಥ. ಇವಾಗ ಇಲ್ದೇ ಇರೋ ಮಾವ ಮನೇಲಿ ಇದೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅದೇ ಮನೇಲೆ ಇಟ್ಟಿದಾರೇನೋ. ಹೀರೋ ಆಗ್ಲೇ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಈ ಜಾಗನ ನಮ್ಗೆ ಕ್ಲೂ ಆಗಿ ಕೊಟ್ಟಿರ್ಬೋದಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಅವ್ರ ಎಕ್ಸ್ ವೈಫ್ ಕೂಡ ಒಂದು ಪ್ಲಾನ್ ನ ಮಾಡ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅವ್ರ ಮಗಳ ವಾಚ್ ಅಲ್ಲಿ GPS ಟ್ರ್ಯಾಕರ್ ಇರುತ್ತಲ್ವಾ, ಅದ್ ಎಲ್ಲಿ ಬರ್ತದೆ ಜಾಗ ಅಂತ ಹೇಳಿ ಟ್ರ್ಯಾಕ್ ಮಾಡಿ ನೋಡಿದಾಗ ಕರೆಕ್ಟ್ ಆಗಿ ಅದನ್ನು ಹೀರೋರ್ ಮಾವ ಮನೆ ಅಂತ ಹೇಳಿದ್ರಲ್ಲ ಅದ್ರ ಪಕ್ಕನೆ ತೋರಿಸ್ತಾ ಇರುತ್ತೆ. ಸರಿ ನಾವ್ ಆ ಜಾಗಕ್ಕೆ ಹೋಗೋಣ ಅಂತ ಸಿನ್ಶಿ ಮತ್ತೆ ಆ ಬಾಂಡ್ಲಿ ಅವನು ಇಬ್ರು ಕಾರಲ್ಲಿ ಹೋಗ್ತಾರೆ. ಆದ್ರೆ ಹೀರೋ ಅವ್ರ ಎಕ್ಸ್ ವೈಫ್ ಮಾತ್ರ ಪೊಲೀಸರಿಗೆ ವಿಚಾರಣೆ ತಿಳಿಸಬೇಕು ಅಂತ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ. ಹೆಂಗೋ ಗ್ಯಾಂಗ್ ಅಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅವ್ರಲ್ಲೇ ಹೊಡೆದಾಡ್ಕೊಳ್ಳೋ ತರ ಮಾಡ್ಬಿಟ್ಟ. ನಮ್ ಹೀರೋನಿಗೆ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತಾ ಇದ್ರೆ ಅದನ್ನೆಲ್ಲಾರು ನಂಬ್ತಾ ಇದಾರೆ. ಇವರೆಲ್ಲ ನಂಬಿದ್ರೆ ಹೋಗ್ಲಿ, ಆ ಬಾಸೇ ಇವ್ರಿಗಿಂತ ಮೇಲೆ ಇದ್ದಂಗಿದ್ದಾನೆ. ನಮ್ ಹೀರೋ ಹೇಳೋದನ್ನೆಲ್ಲ ನಿಜಾನೇ ಅಂತ ಹೇಳ್ಬಿಟ್ಟು ಪೂರ್ತಿ ನಂಬೇ ಬಿಟ್ಟ. ಅವ್ನ್ ಮತ್ನ ಕೇಳ್ಕೊಂಡು ಈ ಡುಮ್ಮನೆ ತಪ್ಪು ಮಾಡಿರೋದು ಅಂತ ಎಲ್ಲರೂ ಅವ್ನ ಮೇಲೆ ಡೌಟ್ ಪಡ್ತಾ ಇರ್ತಾರ. ಬಾಸ್ ಬೇರೆ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಎಲ್ಲದಕ್ಕೂ ನೀನೇ ಕಾರಣ, ನೀನೇ ನನ್ನ ಮೋಸ ಮಾಡ್ತಾ ಇರೋದು ಅಂತ ಅವ್ನ ಕಡೆ ಗನ್ನ ತಿರ್ಸಿದ ತಕ್ಷಣ ಆ ಡುಮ್ಮನ್ಗೂ ಟೆನ್ಷನ್ ಆಗ್ಬಿಡುತ್ತೆ. ಇಷ್ಟು ದಿನ ನಿನಗ್ ವಿಶ್ವಾಸವಾಗಿ ನಾನ್ ಕೆಲಸ ಮಾಡ್ತಾ ಇದ್ರೆ ನನ್ ಮೇಲೆ ಡೌಟ್ ಪಡ್ತಾ ಇದೆಯಲ್ಲ, ನೀನೆಲ್ಲ ಯಾವ ಊರ್ ಬಾಸು ಅಂತ ಹೇಳಿ ಇವನ ಬಾಸ್ ಕಡೆ ಗನ್ನ ಇಟ್ಬಿಡ್ತಾನೆ. ಇಡೋದು ಅಲ್ದೆ ಆಲ್ಮೋಸ್ಟ್ ಶೂಟೇ ಮಾಡ್ಬಿಡ್ತಾನೆ. ಆದ್ರೆ ಬಾಸ್ಗೆ ಬುಲೆಟ್ ತಗಲ್ಬಾರ್ದು ಅಂತ ಹಾಫ್ ಮೆಂಟಲ್ ರೋಡಿ ಒಬ್ಬ ಇರ್ತಾನಲ್ಲ, ಅವ್ನ್ ಬಂದು ಬುಲೆಟ್ ನ ತಗೊಂಡ್ಬಿಡ್ತಾನೆ. ಅಷ್ಟೇ ಅವ್ನ್ ಕತೆ ಮುಗೀತು. ಅವನನ್ನ ಸಾಯಿಸ್ಬಿಟ್ಟ ಅಂತ ಬಾಸ್ ಟೆನ್ಷನ್ ಆಗಿ ಈ ಗುಂಡನ್ನ ಶೂಟ್ ಮಾಡ್ಬಿಡ್ತಾರೆ. ಸರಿ ಅವ್ರಿಬ್ರು ಸತ್ತೋದ್ರು, ಇರೋರ್ನಾದ್ರೂ ಇಲ್ಲಿಂದ ಕರ್ಕೊಂಡು ಹೊರಗಡೆ ಹೊಟ್ಟೋಗೋಣ, ಎಸ್ಕೇಪ್ ಆಗ್ಬಿಡೋಣ ಅಂತ ಆ ಬಾಸ್ ಹುಷಾರಾಗಿ ಚಿಕ್ಕ ಹುಡುಗಿನ ಕರ್ಕೊಂಡು ಅಲ್ಲಿಂದ ಒಂದು ಮೆಟ್ಲು ಹತ್ಕೊಂಡು ಮೇಲೆ ಬಂದ್ಬಿಡ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಈ ಹುಡುಗಿನ ಹುಡ್ಕೊಂಡು ಸಿನ್ಶಿ ಮತ್ತೆ ಬಾಂಡ್ಲಿ ಬಂದಿರ್ತಾರಲ್ಲ, ಅವರು ಟಾರ್ಚ್ ಹಾಕೊಂಡು ಹುಡ್ಕೊಂಡ್ ಬಂದವರು ಇವ್ರು ಇರೋದನ್ನ ನೋಡ್ಬಿಡ್ತಾರೆ. ಅದೇ ಟೈಮ್ ಅಲ್ಲಿ ಈ ಬಾಸ್ ನ ಫಾಲೋ ಮಾಡ್ಕೊಂಡ್ ಬಂದ ನಮ್ ಹೀರೋ ಕೂಡ ಮೇಲೆ ಬಂದ್ಬಿಡ್ತಾನೆ. ಬಂದವನು ಬೇರೆ ರೌಡಿಗಳೆಲ್ಲ ಮೇಲೆ ಬರಬಾರ್ದು ಅಂತ ಟಕ್ ಅಂತ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಈ ಬಾಸ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನೋ ಮಾಡ್ತಾ ಇದೀಯ ನೀನು, ಮರ್ಯಾದೆಗ ಡೋರ್ ನ ಓಪನ್ ಮಾಡ್ಬಿಡು, ನಮ್ ಕಡೆಯವ್ರನ್ನೆಲ್ಲ ನೀನ್ ಬಿಟ್ಟಿಲ್ಲ ಅಂದ್ರೆ ನಿನ್ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ನಮ್ ಹೀರೋ ಕೂಡ ಅಯ್ಯೋ ಬಾಸ್ ಬೇಡ ಬಾಸ್ ಏನು ಮಾಡ್ಬೇಡಿ ಅಂತ ಹೇಳಿ ಅವನು ಮತ್ತೆ ಬಾಂಡ್ಲಿ ಇಬ್ರು ಆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅಷ್ಟರಲ್ಲಿ ಪೊಲೀಸ್ ಬಟಾಲಿಯನ್ ಫುಲ್ ಇಳಿದ್ಬಿಟ್ಟಿರ್ತಾರೆ. ಯಾಕಂದ್ರೆ ಹೀರೋ ಎಕ್ಸ್ ವೈಫ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿರ್ತಾಳಲ್ಲ, ಸೊ ಎಲ್ಲರೂ ಕರೆಕ್ಟ್ ಆಗಿ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಎಲ್ಲರೂ ಹಂಗೆ ಫುಲ್ ಆಗಿ ರೌಂಡ್ ಅಪ್ ಮಾಡ್ಬಿಟ್ರು. ಇವನ್ ದೊಡ್ಡ ಮಾಫಿಯಾ ಡಾನ್ ಅಂತ ಇವನ್ನ ಹಿಡಿಯಕ್ಕೆ ಪೊಲೀಸರು ಹೆಲಿಕಾಪ್ಟರ್ ಬೇರೆ ತಂದಿರ್ತಾರೆ. ಆದ್ರೆ ಈ ಬಾಸ್ ಇಲ್ಲಿಂದ ಹೆಂಗಾದ್ರು ಮಾಡಿ ತಪ್ಪಿಸ್ಕೋಬೇಕು ಅಂತ ಹೀರೋನ ಮತ್ತೆ ಹೀರೋಯಿನ್ ಮಗಳನ್ನ ಯೂಸ್ ಮಾಡಿ, ಅಂದ್ರೆ ಅವ್ರನ್ನ ಹಿಡಿದಿಟ್ಕೊಂಡು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅದಕ್ಕೊಂದು ಡಿಮಾಂಡ್ ಕೂಡ ಮಾಡ್ತಾನೆ. ನನ್ಗೆ ಇಲ್ಲಿಂದ ತಪ್ಪಿಸ್ಕೊಳಕ್ ಒಂದ್ ಕಾರ್ ಬೇಕು, ಮತ್ತೆ ನನ್ಗೆ ಇಷ್ಟ ಅಮೌಂಟ್ ಬೇಕು ಅಂತ ಬೇರೆ ಕೇಳ್ತಾನೆ. ಪೊಲೀಸರೆಲ್ಲ ಒಂದ್ ಕಡೆ ಇದ್ರೆ ನಮ್ ಹೀರೋ ಈ ಕಡೆ ಮತ್ತೆ ಅವನನ್ನ ಮ್ಯಾನಿಪುಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಸ್ಲೋವಾಗಿ ಮಾತನ್ನ ಕೊಡ್ತಾನೆ. ಬಾಸ್ ಚಿಕ್ಕ ಹುಡುಗಿನ ಇಟ್ಕೊಂಡು ನೀವ್ ಅವ್ರನ್ನ ಬೆದರ್ಸಿದ್ರೆ ಅವ್ರ ಅಮೌಂಟ್ ಎಲ್ಲ ಕೊಡಲ್ಲ, ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ಕೂ ಬಿಡಲ್ಲ. ಅದೇ ನನ್ ಮಾತ್ ಕೇಳಿ ನೀವ್ ನನ್ನನ್ನ ಹಿಡಿದಿಟ್ಕೊಂಡು ಡಿಮಾಂಡ್ ಮಾಡಿದ್ರೆ ನೀವ್ ಕೇಳಿದಕ್ಕಿಂತ ಹೆಚ್ಚು ಅಮೌಂಟ್ ಕೊಡ್ತಾರೆ ಬಾಸ್ ಅಂದಿದ ತಕ್ಷಣ ಆ ಹಾಫ್ ಮೆಂಟಲ್ ಬಾಸ್ ಆ ಹುಡುಗಿನ ಬಿಟ್ಟು ನಮ್ ಹೀರೋ ತಲೆಗೆ ಗನ್ನ ಇಡ್ತಾನೆ. ಆ ಹುಡುಗಿನ ಹೆಂಗೋ ಸೇಫ್ ಆಗಿ ಪೊಲೀಸ್ ಅವ್ರು ಕರ್ಕೊಂಡ್ಬಿಟ್ರು. ಆದ್ರೆ ಇಲ್ಲಿಗೆ ನಮ್ ಹೀರೋ ಕೂಡ ಸ್ಟಾಪ್ ಮಾಡಿಲ್ಲ, ಇನ್ನಷ್ಟು ಅವ್ನ್ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಬಾಸ್ ಈಗ ನಿಮ್ ಕೈಯಲ್ಲಿ ಇದೆಲ್ಲ ಗನ್ನು, ಅದ್ರಲ್ಲಿ ಬರೀ 6 ಬುಲೆಟ್ ತಾನೆ ಇಡ್ಸುತ್ತೆ. ಇದಕ್ಕೂ ಮುಂಚೆ ನಿಮ್ ಆಳುಗಳ ಹತ್ರ ಈ ಗನ್ನ ಕೊಟ್ಟು ತಾನೆ ನನ್ನ ಸಾಯಿಸಕ್ಕೆ ಅಂತ ಕಳ್ಸಿದ್ರಿ. ನನ್ನ ಸಾಯಿಸ್ತೀನಿ ಅನ್ನೋ ಹೆಸರಲ್ಲಿ ಒಂದು 4 ಬುಲೆಟ್ ನ ವೇಸ್ಟ್ ಮಾಡ್ಬಿಟ್ರು. ಆ ವಿಷಯ ನಿಮಗ್ ಗೊತ್ತಿಲ್ಲ. ಇದಕ್ಕೂ ಮುಂಚೆ ನಾವ್ ಕೆಳಗಿರ್ಬೇಕಾದ್ರೆ ಆ ಗುಂಡನ್ನ ಸಾಯಿಸ್ತೀನಿ ಅಂತ ನೀವ್ 2 ಬುಲೆಟ್ ನ ಹಾರಿಸಿದ್ರಿ. ಸೊ ಟೋಟಲ್ ಆಗಿ 6 ಬುಲೆಟ್ ಆಯ್ತು. ಈಗ ಪ್ರೆಸೆಂಟ್ ಈ ಗನ್ ಅಲ್ಲಿ ಬುಲೆಟ್ ಇಲ್ವಲ್ಲ, ನನ್ನ ಹೆಂಗ್ ಸಾಯಿಸ್ತೀರಾ ನೀವು? ಬೇಕಂದ್ರೆ ನಾನ್ ನಿಮ್ಗೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಲಾ ಅಂತ ಹೇಳಿ ಆ ಗನ್ನ ಎತ್ತಿ ಅವನೇ ಅವ್ನ ತಲೆ ಹತ್ರ ಇಟ್ಕೊಂತಾನೆ. ಹಂಗೆ ಸ್ಟ್ರೇಟ್ ಆಗಿ ನಿಂತ್ಕೊಂತಾನೆ. ನೀವ್ ಬೇಕಾದ್ರೆ ನನ್ನ ಶೂಟ್ ಮಾಡಿ, ಅದ್ರಲ್ಲಿ ಬುಲೆಟ್ ಇದ್ರೆ ನಾನ್ ಸತ್ತೋಗ್ತೀನಿ, ಪೊಲೀಸರು ನಿಮ್ ಕತೆನ ಮುಗಿಸ್ಬಿಡ್ತಾರೆ. ಈಗ ಅದ್ರಲ್ಲಿ ಬುಲೆಟ್ ಇಲ್ಲ ಅಂತಂದ್ರೆ ಅಷ್ಟೇ, ನಿನ್ನ ಬಲ್ಕಾಗ್ ಬಾಚ್ಕೊಂಡು ಹೊಟ್ಟೋಗ್ತಾರೆ. ನೀವ್ ಬೇಕಾದ್ರೆ ಶೂಟ್ ಮಾಡಿ ಅಂತ ಇವ್ನ್ ಧೈರ್ಯವಾಗಿ ನಿಂತಿರ್ತಾನೆ. ಆಲ್ರೆಡಿ ಇವ್ನ್ ಹೇಳೋದೆಲ್ಲ ನಿಜಾನೇ, ಇವ್ನ್ ಸಖತ್ ಮೇಧಾವಿ ಅಂತ ಆ ಬಾಸ್ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಬಾಸ್ ಎಲ್ಲ ನಮ್ ಹೀರೋ ಮತ್ತೆ ತಾನೆ ಕೇಳಿರ್ತಾನೆ. ಸೊ ಇವ್ನ್ ಹೇಳಿದ್ರೆ ಕರೆಕ್ಟ್ ಆಗೇ ಇರುತ್ತೆ. ಈ ಗನ್ ಅಲ್ಲಿ ಬುಲೆಟ್ ಇಲ್ಲ ಅಂತ ಆ ಬಾಸ್ ಕೂಡ ಗನ್ ಹಂಗೆ ಸ್ಲೋ ಆಗಿ ಕೆಳಗಡೆ ಬಿಡ್ತಾನೆ. ನೋಡಿ ಆ ಟೈಮ್ ಅಲ್ಲಿ ಗನ್ನು ಫೈರ್ ಆಗ್ಬಿಡುತ್ತೆ. ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ನಮ್ ಹೀರೋ ಆ ಬಾಸ್ ನ ಬಕ್ರಾ ಮಾಡ್ಬಿಟ್ಟ. ಆ ಗನ್ ಅಲ್ಲಿ ಬುಲೆಟ್ ಇತ್ತು ಆದ್ರೆ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಬಾಸ್ ಸ್ವಲ್ಪ ಯಾಮಾರ್ದ. ನೋಡಿ ಈಗ ಇವನ್ ಸಿಕ್ಕಾಕೊಂಡ, ಪೊಲೀಸರು ಬಂದು ಅರೆಸ್ಟ್ ಮಾಡ್ಬಿಟ್ರು. ಫೈನಲ್ ಆಗಿ ನಮ್ ಹೀರೋ ಹೇಳಿದ್ ಸುಳ್ಳೆ ಅವ್ನ್ ಪ್ರಾಣ ಉಳಿಸಿದೆ. ಈಗ ಹೆಂಗೋ ನಮ್ ಹೀರೋ ಫ್ಯಾಮಿಲಿ ಎಲ್ಲ ಫುಲ್ ಆಗಿ ಸೇಫ್. ಇಷ್ಟ ಆದ್ರೂ ಕೂಡ ನಮ್ ಹೀರೋ ಇನ್ನೂ ಸುಳ್ಳು ಹೇಳೋ ಕತೆನ ಬಿಟ್ಟಿಲ್ಲ. ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಅವ್ರ ಸುತ್ತಿರೋ 4 ಜನಕ್ಕೆ ಸುಳ್ಳಾಗಿ ಹೇಳ್ತಾನೆ ಇರ್ತಾನೆ. ಅವ್ರು ಇಂಟ್ರೆಸ್ಟಿಂಗ್ ಆಗಿ ಅದನ್ನ ಕೇಳ್ತಾ ಇದ್ದಾರೆ.
ಇನ್ನೊಂದ್ ಕಡೆ ಕ್ಯಾಮ್ರಾನ ಎಲ್ಲರ ಕಡೆನೂ ತಿರುಗಿಸ್ತಾರೆ. ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಅವ್ನ್ ಬದುಕೋದಕ್ಕೋಸ್ಕರ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಅವ್ನ್ ಜೀವನನೇ ಕಳಿಯಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದ್ ಅಂಗಡಿನೇ ತಗೊಳ್ಳಿ, ಅವ್ರು ಯಾವ್ದಾದ್ರು ಒಂದು ಐಟಮ್ ನ ತಗೊಳಕ್ ಹೋದ್ರೆ ಅದಕ್ಕಿಂತ ಕಾಸ್ಟ್ಲಿ ಐಟಮ್ ನ ತೋರಿಸ್ಬಿಟ್ಟು ಸರ್ ಅದಕ್ಕಿಂತ ಈ ಐಟಮ್ ತುಂಬಾ ಚೆನ್ನಾಗಿರುತ್ತೆ, ಇದ್ರಲ್ಲಿ ಈ ತರ ಬೆನಿಫಿಟ್ಸ್ ಇದೆ ಅಂತ ಏನೋ ಒಂದು ಸುಳ್ಳ ಹೇಳಿ ಐಟಮ್ ನ ಮಾರ್ತಾರೆ. ಈ ತರ ಒಂದು 10 ಜನ ಸಣ್ಣ ಪುಟ್ಟ ಸುಳ್ಳು ಹೇಳೋದನ್ನೆಲ್ಲ ಕ್ಯಾಮ್ರಾ ಹಂಗೆ ಕವರ್ ಮಾಡ್ಕೊಂಡು ಈಗ ನಮ್ ಹೀರೋ ಹತ್ರ ಬರುತ್ತೆ. ಆಗ ನಮ್ ಹೀರೋ ಮೈಂಡ್ ವೈಸ್ ಹೆಂಗಿರುತ್ತಂದ್ರೆ ಇವರೆಲ್ಲ ಸುಳ್ಳು ಹೇಳ್ಬೇಕಾದ್ರೆ ನಾನ್ ಸುಳ್ಳು ಹೇಳ್ಬಾರ್ದ ಅಂತ ಕೇಳ್ತಾನೆ. ಇಲ್ಲಿಗೆ ಮೂವಿ ಕೂಡ ಮುಗೀತು. ತುಂಬಾನೇ ಚೆನ್ನಾಗಿತ್ತಲ್ವಾ? ತುಂಬಾನೇ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜೊತೆಗೆ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.